ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಮುಂದುವರಿದ ಭಾಗ, ದಿನಾಂಕ 18-10-2025. ಬಾಬಾ ಏನು ಹೇಳ್ತಿದ್ರು, ತೀವ್ರ ಪುರುಷಾರ್ಥವನ್ನ ಮಾಡುವಂತಹ ತುಂಬಾ ಅವಶ್ಯಕತೆ ಇದೆ. ಪುರುಷಾರ್ಥ ಅಂತಂದ್ರೆ ಆತ್ಮದ ಉನ್ನತಿ, ಆತ್ಮದ ಕಲ್ಯಾಣ, ಆತ್ಮಕ್ಕೋಸ್ಕರ ಸಂಪಾದನೆ ಮತ್ತು ಬೇರೆ ಆತ್ಮಗಳಿಗೋಸ್ಕರ ಕೊಡುವಂಥದ್ದು. ಅದನ್ನೇನು ಮಾಡ್ಬೇಕಂತ ಇವಾಗ ಮಾಡಬೇಕು, ತೀವ್ರ ಮಾಡಬೇಕು. ಯಾಕೆ? ಖರ್ಚುಗಳು ಜಾಸ್ತಿ ಬರ್ತಾ ಹೋದಾಗ ಸಂಪಾದನೆ ಏನು ಮಾಡಬೇಕಾಗ್ತದೆ? ಜಾಸ್ತಿ ಮಾಡ್ಬೇಕಾಗ್ತದೆ. ಹೆಚ್ಚಿಗೆ ಮಾಡಬೇಕಾಗ್ತದೆ ಅಲ್ವಾ? ಹಾಗೆ ಸಂಪಾದನೆ ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ನಿದ್ರೆಯನ್ನು ತ್ಯಾಗ ಮಾಡಬೇಕಾಗ್ತದೆ. ಕೆಲವೊಂದ್ಸಲ ಉಪವಾಸ ಇರಬೇಕಾಗ್ತದೆ ಅಲ್ವಾ? ಅದರಿಂದ ಕಾಯಿಲೆಗಳು ಕೂಡ ಬರುತ್ತವೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಎಷ್ಟು ನೀವು ತೀವ್ರ ಪುರುಷಾರ್ಥ ಮಾಡ್ತಾ ಹೋಗ್ತಿರೋ ಅಷ್ಟು ನಿಮಗೆ ಟೆಸ್ಟಿಂಗ್ ಪೇಪರ್ಗಳು ಕೂಡ ಏನಾಗ್ತವೆ? ಬರ್ತಾ ಹೋಗ್ತವೆ. ಜಾಸ್ತಿ ಬರುತ್ತೆ. ಬೇಕಾದ ನೋಡಿ, ಎಷ್ಟು ಈಶ್ವರಿ ಸೇವೆಗೆ ಸಾಧನೆಗೆ ಮುಂದುವರಿತಾ ಹೋಗ್ತಿರೋ ಲೌಕಿಕದಿಂದ ಅಪೋಸಿಷನ್ ಬರುತ್ತೆ. ಯಾವಾಗ? ಆರಂಭದ ಹಂತದಲ್ಲಿ. ಒಂದ್ಸಲ ನೀವು ಡಿಸೈಡ್ ಮಾಡಿದ್ರೆ ಇಲ್ಲ ನಾನು ವಾಪಸ್ ಹೋಗೋದಿಲ್ಲ ಅಂತಂದಾಗ ಅವರು ಏನು ಮಾಡ್ತಾರೆ, ಓ ಇವ್ರು ಚೇಂಜ್ ಆಗೋದಿಲ್ಲ, ಇವ್ರು ಇದೇ ರೀತಿಯಲ್ಲಿ ಮುಂದುವರಿತಾರೆ ಅಂತ ಬಿಟ್ಟು ಏನು ಮಾಡ್ತಾರೆ, ನಿಮ್ಮ ಕಡೆ ಗಮನ ಕೊಡುವಂಥದ್ದು ಕಡಿಮೆ ಮಾಡ್ತಾರೆ. ಆದರೆ ಆತ್ಮೀಯರಿಗೆ ಗೊತ್ತಿರಲಿ, ನೀವು ಮಾಡುವಂಥ ಕರ್ಮ ನಿಮಗೆ ಮತ್ತು ಬೇರೆಯವರಿಗೆ ಕಲ್ಯಾಣವಾಗಿದ್ದರೆ, ಒಳ್ಳೆಯದಾಗಿದ್ದರೆ ಖಂಡಿತವಾಗ್ಲೂ ಅವರು ಅಪೋಸಿಷನ್ ಮಾಡೋದಿಲ್ಲ, ಸಪೋರ್ಟ್ ಮಾಡ್ತಾರೆ. ಆದರೆ ನೀವು ಸಾಧನೆ ಮಾಡ್ತಾ ಹೋದಾಗಲೂ ಕೂಡ ನಿಮ್ಮಲ್ಲಿ ಬದಲಾವಣೆ ಬಂದಿಲ್ಲ, ಪರಿವರ್ತನೆ ಬಂದಿಲ್ಲ, ಸಿಟ್ಟು ಕಡಿಮೆ ಆಗಿಲ್ಲ, ಸಹನೆ ಇಲ್ಲ ಅಂತಂದಾಗ ಏನಾಗ್ತದೆ? ಏನಾಗುತ್ತೆ? ಸಪೋರ್ಟ್ ಕೊಡ್ತಾರ ಕೊಡಲ್ವ? ಕೊಡೋದಿಲ್ಲ. ಲೌಕಿಕದಲ್ಲೂ ನೀವು ಸಂಪಾದನೆಗೆ ಅಂತ ಹೋಗಿರ್ತೀರ. ಉದಾಹರಣೆಗೆ ನಮ್ಮೂರಿಂದ ಯಾರೋ ಬೆಂಗಳೂರಿಗೆ ಹೋದ್ರು ಅಂತ ತಿಳ್ಕೊಳ್ಳಿ. ಇಲ್ಲಿನ ಎಜುಕೇಶನ್ ಮುಗಿಸ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ? ಬೆಂಗಳೂರಿಗೆ. ಯಾಕೆ? ಸಂಪಾದನೆ ಮಾಡೋದಕ್ಕೆ. ಸರಿ, ಸಂಪಾದನೆ ಮಾಡ್ಲಿಕ್ಕಂತ ಹೋದ್ರು, ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಸರಿನಾ? ಮಾಡಿರುವಂಥ ಸಂಪಾದನೆ ಖರ್ಚಿಗೆ ಸಾಕಾಗೋದಿಲ್ಲ. ಯಾಕಂದರೆ ಬೆಂಗಳೂರು ಅಂತ ಊರಿನಲ್ಲಿ ಬಾಡಿಗೆ ಜಾಸ್ತಿ, ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು ಅಂತಂದರೆ ಏನಾಗ್ತದೆ? ಫೀಸು ಜಾಸ್ತಿ ಇರ್ತದೆ. ಸರಿ, ಅಲ್ಲಿಗೆ ಹೋದ ಮೇಲೆ ಏನು ಮಾಡ್ತಾರೆ ಅಂತಂದರೆ, ಪ್ರತಿ ತಿಂಗಳು ಊರಿನಲ್ಲಿರೋ ತಮ್ಮ ತಂದೆ ತಾಯಿಗೆ ಹೇಳಿಸ್ತಾರೆ, ಹಣ ಕಳಿಸ್ಕೊಡಿ, ಹಣ ಕಳಿಸ್ಕೊಡಿ ಅಂತ. ಸರಿನಾ? 1 ತಿಂಗಳು, 2 ತಿಂಗಳು, 6 ತಿಂಗಳು, 1 ವರ್ಷ, ಓಕೆ, ಆರಂಭದಲ್ಲಿ ಇವ್ರಿಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಹಣ ಬೇಕು ಅಂತ ಕೊಡ್ತಾರೆ. ಸರಿನಾ? 3-4 ವರ್ಷ ಆದಮೇಲೂ ಕೂಡ ಇವ್ರು ಬೆಂಗಳೂರಿನಲ್ಲಿ ಕೆಲಸ ಮಾಡಿ ಹಣ ಕಳಿಸ್ಕೊಡಿ ಅಂದರೆ ಅಪ್ಪ ಅಮ್ಮ ಏನು ಹೇಳ್ತಾರೆ? ಅಲ್ಲೇನಿಗೆ ಕೆಲಸ ಮಾಡ್ತೀಯ, ಬಂದ್ಬಿಡು ಅಂತ ಹೇಳ್ತಾರೆ. ವಾಪಸ್ ಎಲ್ಲಿಗೆ ಬಂದ್ಬಿಡು, ನೀನು ಮಾಡೋದು ಬೇಕಾದಷ್ಟಿದೆ, ಅಲ್ಲಿ ಮಾಡಿದ ಸಾಕು, ಅಲ್ಲೋಗ್ಬಿಟ್ಟು ಸಂಪಾದನೆ ಮಾಡೋದು ಬಿಟ್ಬಿಟ್ಟು ನನ್ನ ಹತ್ರನೇ ಹಣ ತಗೊಳ್ಳೋದಿದ್ರೆ ನೀನು ಅಲ್ಲೋಗ್ಬಿಟ್ಟು ಯಾವುದೇ ಪ್ರಯೋಜನ ಇಲ್ಲ. ನಾನು ಬೆಂಗಳೂರಿಗೆ ಕಳಿಸಿದ್ದು ಯಾಕೆ ಅಂತಂದ್ರೆ ಅಲ್ಲಿ ನೀನು ಸಂಪಾದನೆ ಮಾಡಿ ನಿನ್ನ ಕುಟುಂಬವನ್ನು ನೋಡಿಕೊಂಡು ನಮ್ಗೆ ವಯಸ್ಸಾಗಿದೆ, ನಮ್ಗೆ ಹಣ ಕಳಿಸ್ಕೊಡು ಅಂತಂದ್ರೆ ನೀನು ಪ್ರತಿ ತಿಂಗಳು ಏನು ಮಾಡ್ತಿದೀಯಾ? ಇಲ್ಲಿಂದಾನೇ ತಗೋತಾ ಇದ್ದೀವಿ. ನನ್ನ ಹತ್ರನೇ ತಗೊಳ್ತಿದೀಯ. ಅದಕ್ಕಾಗಿ ನೀನೇನು ಮಾಡಿಬಿಡು, ವಾಪಸ್ ಬಂದ್ಬಿಡು, ಇಲ್ಲಿರುವಂಥ ತೋಟ ಜಮೀನೆಲ್ಲ ಏನಿದೆ ಇದನ್ನ ನೋಡ್ಕೋ ಅಂತ ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ. ನೀವು ಕೇಳ್ಬೋದು, ಅಣ್ಣವ್ರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ? ಏನು ಸಂಬಂಧ ಅಂತಂದರೆ, ಇಷ್ಟು ವರ್ಷ ನಾವು ಜ್ಞಾನಿಗಳಾಗಿ ಬಾಬನ ಮಕ್ಕಳಾಗಿ ಅನುಭವ ಆಗಿಬಿಟ್ಟು ಇವತ್ತು ಕೂಡ ನಮ್ಮ ವೈಯಕ್ತಿಕ ಸಮಸ್ಯೆಗೆ ಬಾಬಾ ಶಾಂತಿ ಕೊಡು, ಬಾಬಾ ಶಕ್ತಿ ಕೊಡು, ಬಾಬಾ ನಮ್ಮ ಸಮಸ್ಯೆಗೆ ಪರಿಹಾರ ಮಾಡೋ ಅಂತ ಬೇಡಿದ್ರೆ ನಮಗೂ ಅವ್ರಿಗೆ ಏನಾದರೂ ವ್ಯತ್ಯಾಸ ಇದೆಯಾ? ಇಲ್ಲ ತಾನೇ? ಇಲ್ಲ. ಅದನ್ನೇ ಮಾಡ್ತಾ ಇರೋದು. ಈಗ ನೀವೆಷ್ಟು ತೀವ್ರ ಪುರುಷಾರ್ಥ ಮಾಡಬೇಕು ಅಂತಂದರೆ, ನಿಮ್ಮ ಖರ್ಚಿಗೆ ಸಾಕಾಗುವಷ್ಟು ಇದ್ದು, ನಿಮ್ಮ ಕರ್ಮೇಂದ್ರಿಯಗಳಿಗೆ ಬೇಕಾದಷ್ಟು ಇದ್ದು, ನಿಮ್ಮ ಲೌಕಿಕ ಪರಿವಾರದವರಿಗೆ ಅಲೌಕಿಕ ಪರಿವಾರದವರಿಗೂ ಕೂಡ ಕೊಟ್ಬಿಟ್ಟು
ವಿಶ್ವದಲ್ಲಿರುವಂತ ಎಲ್ಲ ಆತ್ಮರಿಗೂ ಕೂಡ ಏನ್ ಮಾಡ್ಬೇಕಾಗ್ತದೆ ಇವಾಗ, ಕೊಡುವಷ್ಟು ಶ್ರೀಮಂತರು ಆಗಿದ್ದೀರಾ, ಅಷ್ಟು ಸ್ಟಾಕ್ ನಿಮ್ಮಲ್ಲಿ ಇದೆಯಾ, ಅಷ್ಟು ಸಂಪಾದನೆ ಇದೆಯಾ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳ್ತಿದ್ದಾರೆ. हर एक अपने को ಚೆಕ್ ಕರೆ ಕಿ ಮೈ ಸದಾ ತೀವ್ರ ಪುರುಷಾರ್ಥಿ ಹೂ. ನಿಮ್ಮನ್ನು ಚೆಕ್ ಮಾಡ್ಕೊಳ್ಬೇಕಂತ. ಏನಂತ? ಸದಾ ನಾನು ಯಾರು? ತೀವ್ರ ಪುರುಷ. ತೀವ್ರ ಪುರುಷ. ಸದಾ ಅಂತ ಯಾಕೆ ಹೇಳಿದ್ರು ಬಾಬಾ? ಸದಾ ಅಂತ ಯಾಕೆ ಹೇಳಿದ್ರು? ಯಾಕಂದ್ರೆ ನಮ್ಮಲ್ಲಿ ಕೆಲವೊಂದ್ಸಲ ಉಮಂಗ ಉತ್ಸಾಹ ಜೋಶ್ ಬಂದ್ಬಿಡ್ತದೆ. ಯಾವಾಗ? ಒಮ್ಮೊಮ್ಮೆ ಕೆಲವೊಂದ್ಸಲ ಎಲ್ಲೋ ಬಟ್ಟಿ ಹೋಗ್ಬೇಕು, ಬಾಬರ್ ಮಿಲ್ನ ಮಾಡಬೇಕು, ಅಥವಾ ರಕ್ಷಾ ಬಂಧನ ಬಂತು, ಏನೋ ಒಂದು ಸಮಯದಲ್ಲಿ ಏನಾಗ್ತದೆ ಅಂತ ಜೋಶ್ ಬಂದ್ಬಿಡ್ತದೆ ನಮ್ಗೆ. ಯಾವುದಕ್ಕೆ? ತೀವ್ರ ಪುರುಷಾರ್ಥ. ಸರಿನಾ? ಹಾಗೆ ಇನ್ನು ಕೆಲವೊಂದ್ಸಲ ಜೋಶ್ ಬಂದ್ಬಿಡ್ತದೆ. ಯಾವಾಗ ಅಂತಂದ್ರೆ ಟೂರ್ ಸುತ್ತಲಿಗೆ ಹೋಗ್ಬೇಕು, ಸ್ವಲ್ಪ ರಜಾ ಸಿಕ್ಬಿಡ್ತು, ಅಥವಾ ಮದುವೆ ಮನೆ ಹೋಗ್ಬೇಕು, ಯಾರ್ದೋ ನೆಂಟರಿಷ್ಟರ ಮದುವೆ ಇದೆ, ಸ್ನೇಹಿತರ ಮದುವೆ ಇದೆ ಅಂತಾಗ ಅವಾಗ ಯಾವ್ದ್ರಲ್ಲಿ ಜೋಶ್ ಬಂದ್ಬಿಡ್ತದೆ? ಅಣ್ಣ ಒಂಚೂರು ಸೌಂಡ್ ಕಡಿಮೆ ಇದೆ. ಈ ಬಾಬಾ ಹೇಳ್ತಾರೆ, ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ನಾನು ತೀವ್ರ ಪುರುಷಾರ್ಥಿ ಆಗಿದ್ದೇನಾ, ಅಷ್ಟು ಫಾಸ್ಟ್ ಸಂಪಾದನೆ ಆಗ್ತಾ ಇದೆ. ಓಕೆ, ಕೆಲವೊಂದ್ಸಲ ಏನಾಗ್ತದೆ ಅಂತ ಲೌಕಿಕದಲ್ಲಿ ನಾವು ಎಷ್ಟು ಗಮನವನ್ನ ಕೊಡ್ತೀವಿ ಅಂತಂದ್ರೆ, ಕೆಲವೊಂದ್ಸಲ ವಿದ್ಯಾರ್ಥಿಗಳು ಇರ್ತಾರೆ, ಹೌದು, ಲೌಕಿಕ ಎಕ್ಸಾಮ್ ಇದ್ದಾಗ ಅದ ಕಡೆ ಗಮನ ಕೊಡಬೇಕಾಗ್ತದೆ, ಒಪ್ಕೊಳ್ಳೋಣ. ಆದ್ರೆ ಸ್ವಲ್ಪ ಸಮಯ ಏನಾದ್ರೂ ಕೂಡ ಬಾಬಾ ನೆನಪು ಮಾಡ್ಬೇಕಲ್ವಾ? ಪೂರ್ತಿ ಏನ್ ಮಾಡ್ಬಿಡ್ತಾರೆ? ಬಿಟ್ಬಿಡ್ತಾರೆ. ಜಾಬಿಗೆ ಹೋಗ್ತೀವಿ ಅಂತಂದ್ರೆ ಜಾಬಿನ ಕಡೆ ಗಮನ ಕೊಟ್ಬಿಡ್ತಾರೆ. ಅಣ್ಣವ್ರು ಹೊಸದಾಗಿ ಹೋಗ್ತಿದೀವಲ್ಲ, ಕಲಿಬೇಕಲ್ವಾ, ಟೆನ್ಷನ್ ಅಲ್ವಾ, ಸುಸ್ತಾಗ್ತದೆ, ನಿದ್ರೆ ಆಗ್ತದೆ ಅಂತ ಹೇಳ್ಬಿಡ್ತಾರೆ. ಅದೇ ಸಂಸ್ಕಾರ ಏನಾಗ್ಬಿಡ್ತದೆ? ಮುಂದೆ ಬಂದ್ಬಿಡ್ತದೆ. ಅದಕ್ಕೆ ಈಗ ಬಾಬಾ ಹೇಳ್ತಾರೆ, ಸದಾ ತೀವ್ರ ಪುರುಷಾರ್ಥಿ ಆಗಿದ್ದೀರೋ ಅಥವಾ ಅವಾಗ ತೀವ್ರ ಪುರುಷಾರ್ಥಿ ಆಗಿದ್ದೀರೋ? ಪುರುಷಾರ್ಥ ಯಾವುದರ ಬಗ್ಗೆ? ಆತ್ಮದ ಉನ್ನತಿಯ ಬಗ್ಗೆ. क्योंकि पुरुषार्थ में पेपर तो बहुत आते ही हैं और आने ही है. ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ, ನೀವು ತೀವ್ರ ಪುರುಷಾರ್ಥ ಮಾಡ್ತಾ ಹೋದಾಗ ಪೇಪರ್ಗಳು ಜಾಸ್ತಿ ಬರ್ತಾರೆ. ಕೆಲವೊಬ್ಬರು ಜೀವನದಲ್ಲಿ ನಾನು ನೋಡಿದ್ನಿ, ಅಣ್ಣವ್ರೆ ನಾವು ಕರೆಕ್ಟ್ ಆಗಿದ್ವಿ, ಜೀವನ ಚೆನ್ನಾಗಿ ಮಾಡ್ತಿದ್ವಿ, ಯಾವಾಗ ನೀವು ಬಟ್ಟಿ ಕರೆದ್ರೋ, ಬಟ್ಟಿಗೆ ಬಂದ್ವೋ, ವಾಪಸ್ ಬಂದ ತಕ್ಷಣದಲ್ಲಿ ಏನಾಯ್ತು? ದೊಡ್ಡ ಸಮಸ್ಯೆ ಬಂದ್ಬಿಡ್ತು ಅಲ್ವಾ? ಇನ್ನೊಂದ್ಸಲ ಬಟ್ಟಿ ಬಂದಾಗ್ಲೂ ಕೂಡ ಹಂಗೆ ಬಂದ್ಬಿಡ್ತೀವಿ. ಇನ್ಮೇಲೆ ನಾವು ಸಹವಾಸನೆ ಬೇಡ ಅಂತ ಏನ್ ಮಾಡ್ಬಿಡ್ತೀವಿ? ಬರೋದನ್ನೇ ಬಿಡ್ತೀವಿ. ಯಾಕಂದ್ರೆ ಮಾಯೆ ನೋಡತ್ತೆ, ಓ ಇವ್ರಿಗೆ ಈ ರೀತಿಯಲ್ಲಿ ಎಂಟ್ರಿ ಮಾಡದೆ ಇವ್ರು ತೀವ್ರ ಪುರುಷಾರ್ಥ ಮಾಡೋದನ್ನ ಏನ್ ಮಾಡ್ಬಿಡ್ತಾರೆ? ನಿಲ್ಲಿಸ್ಬಿಡ್ತಾರೆ. ಲೌಕಿಕದಲ್ಲೂ ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ, ಯಾವುದೋ ಒಂದು ತಿಂಗಳಿನಲ್ಲಿ, ದಸರಾದಲ್ಲೂ ದೀಪಾವಳಿಯಲ್ಲೂ ಬೋನಸ್ ಸಿಗ್ತದೆ, ಸರಿನಾ? ಬೋನಸ್ ಸಿಗೋಕ್ಕಿಂತ ಮೊದ್ಲೇ ಅಥವಾ ಬೋನಸ್ ಸಿಕ್ಕಿದ ತಕ್ಷಣದಲ್ಲಿ ಯಾರ್ದೋ ಆರೋಗ್ಯ ಏನಾಗ್ಬಿಡ್ತದೆ? ಹಾಳಾಗ್ಬಿಡುತ್ತೆ. ಹಾಸ್ಪಿಟ್ಲಿಗೆ ಏನ್ ಮಾಡ್ಬೇಕಾಗತ್ತೆ? ಹಣ ಕೊಡಬೇಕಾದಂತ ಪರಿಸ್ಥಿತಿ ಬರ್ತದೆ. ಇವರೇನೋ ಯೋಚನೆ ಮಾಡಿರ್ತಾರೆ, ಏನಂತ? ಈ ಹಣದಿಂದ ಬಂಗಾರ ತಗೊಳ್ಬೇಕು, ಟೂರ್ ಹೋಗ್ಬೇಕು, ಏನೇನೋ ಮಾಡಿರ್ತಾರೆ. ಅದ್ರಲ್ಲಿ ಏನಾಗ್ಬಿಡ್ತದೆ? ಉಲ್ಟಾ ಹೊಡಿತಾ ಇರ್ತದೆ ಅಲ್ವಾ? ಕೆಲವೊಂದ್ಸಲ ಓವರ್ ಟೈಮ್ ಮಾಡ್ತಾರೆ. ಓವರ್ ಟೈಮ್ ಮಾಡಿದಾಗ್ಲೂ ಕೂಡ ಏನಾಗತ್ತೆ? ಎಲ್ಲೋ ಒಂದ್ ಕಡೆ ಖರ್ಚುಗಳು ಬಂದ್ಬಿಡ್ತವೆ. ಅವಾಗ ಅದನ್ನ ಮಾಡೋದನ್ನ ಏನ್ ಮಾಡ್ಬಿಡ್ತಾರೆ? ನಿಲ್ಲಿಸ್ಬಿಡ್ತಾರೆ. ಹಾಗೆ ಇಲ್ಲೂ ಕೂಡ ಮಕ್ಕಳೇ, ತೀವ್ರ ಪುರುಷಾರ್ಥ ಮಾಡ್ತಾ ಹೋದಾಗ ಏನಾಗತ್ತೆ? ಪೇಪರ್ಗಳು ಮೊದಲಿಗಿಂತ ಹೆಚ್ಚಿಗೆ ಬರ್ತವೆ. ಆವಾಗ ಅದರ ಪ್ರಭಾವದಲ್ಲಿ ಬಂದು ತೀವ್ರ ಪುರುಷಾರ್ಥ ಮಾಡೋದನ್ನ ನಿಲ್ಲಿಸ್ಬೇಕು, ಕಂಟಿನ್ಯೂ ಮಾಡಬೇಕು. तीव्र पुरुषार्थ के लिए पेपर में पास होना इतना ही निश्चित है कि तीव्र पुरुषार्थी पेपर में पास हुआ ही पड़ा. ಯಾರು ತೀವ್ರ ಪುರುಷಾರ್ಥ ಮಾಡ್ತಾ ಇರ್ತಾರೋ ಅವಾಗ ಏನಾಗ್ತದೆ? ಅವರಿಗೆ ಪಕ್ಕ ಗೊತ್ತಿರ್ತದೆ, ಏನಂತ? ನಮ್ಮ ವಿಜಯ ಆಗುತ್ತೆ ಹೇಳುವಂತ ನಿಶ್ಚಯ, ನಂಬಿಕೆ, ವಿಶ್ವಾಸ ಇರ್ತದೆ. ಯಾವುದರ ಆಧಾರದ ಮೇಲೆ? ಈ ಮೊದಲು ಅವರಿಗೆ ಸಮಸ್ಯೆ ಬಂದಾಗ ಅವರು ಭಗವಂತನನ್ನ ಯಾವ ರೀತಿ ಉಪಯೋಗ ಮಾಡಿಕೊಂಡಿದ್ದಾರೆ ಅದರ ಆಧಾರದ ಮೇಲೆ ಏನಾಗ್ತದೆ? ಅವರಿಗೆ ನಂಬಿಕೆ, ವಿಶ್ವಾಸ ಇರ್ತದೆ. ಮೇಲೆ ಪಾಂಡವರಿದ್ರಲ್ಲ, ಜೀವನದಲ್ಲಿ ಹೆಚ್ಚಿಗೆ ಕಷ್ಟ ಬಂದಿದೆ ಪಾಂಡವರಿಗೂ ಕೌರವರಿಗೂ? ಧರ್ಮದಂತೆ ನಡೆದವರು ಯಾರು? ಪಾಂಡವರು. ಕಷ್ಟ ಹೆಚ್ಚಿಗೆ ಯಾರು ಬಂತು? ಪಾಂಡವರಿಗೆ. ಓಕೆ, ವಿಜಯ ಆಗಿದೆ ಯಾವಾಗ? ಪಾಂಡವರಿಗೆ. ಯಾಕೆ?
ಧರ್ಮದಂತೆ ಯಾಕೆಂದ್ರೆ ನಿಶ್ಚಯ ಇತ್ತು. ಧರ್ಮಕ್ಕೆ ಪಾಂಡವರ ಭಕ್ತಿ ಅಂತ. ಜೊತೆಗೆ ಪಾಂಡವ ಪತಿ ಇದ್ರು. ಹೌದಾ? ಕೌರವರಿಗೆ ಅರಮನೆ ಇತ್ತು, ಐಶ್ವರ್ಯ ಇತ್ತು, ಶರೀರಕ್ಕೆ ಬೇಕಾಗಿರೋದೆಲ್ಲ ಇತ್ತು. ಆದ್ರೆ ಮಾನಸಿಕ ನೆಮ್ಮದಿ ಅವರಿಗೆ ಇರ್ಲಿಲ್ಲ. ಇರ್ಲಿಲ್ಲ. ಯಾವಾಗಲೂ ಕೂಡ ಪಾಂಡವನ್ನ ಸೋಲ್ಸ್ಬೇಕು ಹೇಳೋದೇ ಯೋಚನೆ ಇತ್ತು ಅಲ್ವಾ? ಹಾಗೆ ನೀವು ಎಷ್ಟು ತೀವ್ರ ಪುರುಷಾರ್ಥ ಮಾಡ್ತಾ ಹೋಗ್ತಿರೋ ಅಷ್ಟೇನಾಗ್ತಾ ಹೋಗ್ತದೆ, ಟೆಸ್ಟಿಂಗ್ ಪೇಪರ್ಗಳು ಹೆಚ್ಚಿಗೆ ಬರ್ತಾ ಬರ್ತಾ ಹೋಗ್ತದೆ. ಬ್ರಹ್ಮ ಬಾಬಾವ್ರ ಜೀವನದಲ್ಲಿ ಅವ್ರು ಲೌಕಿಕದಲ್ಲಿದ್ದಾಗ ಖುಷಿಯಾಗಿದ್ರು, ಅಲೌಕಿಕದಲ್ಲಿದ್ದಾಗ ಖುಷಿಯಾಗಿದ್ರು? ಅಲೌಕಿಕದಲ್ಲಿದ್ದ ಖುಷಿಯಾಗಿದ್ರು. ಹೊರಗಡೆ ಅಂದ್ರೆ ಶಾರೀರಿಕವಾಗಿ ನೋಡಿದಾಗ ಲೌಕಿಕದಲ್ಲಿ ಇದ್ದಾಗ್ಲೇನೆ ಅವರಿಗೆ ರಾಜರಿಂದ ಏನು ಸಿಗ್ತಿತ್ತು, ಗೌರವ ಸಿಗ್ತಾ ಇತ್ತು, ಆರಾಮಿದ್ದು, ಯಾರದೇ ನಿಂದನೆ ಅವರಿಗೆ ಇರ್ಲಿಲ್ಲ. ಇರ್ಲಿಲ್ಲ. ಯಾವಾಗ ಅಲೌಕಿಕ ಬಂದ್ರು ಏನಾಯ್ತು, ಬೆಗರಿ ಪಾತ್ರ ಬಂತು, ಹಣ ಎಲ್ಲ ಖರ್ಚಾಯ್ತು, ಜನರ ಹತ್ರ ಬಾಯಿಗೆ ಬಂದಾಗ ಬಯಸ್ಕೊಳ್ಬೇಕಾಯ್ತು, ಹೌದಾ ಅಲ್ವೋ? ನಿಂದನೆ ಮಾಡ್ಕೊಳ್ಬೇಕಾಗಿ ಬಂತು. ಆದ್ರೂ ಕೂಡ ಒಳಗಡೆಯಿಂದ ಅವ್ರು ಹಾಗೆ ಏನಾಗಿದ್ರು, ಸ್ಟ್ರಾಂಗ್ ಆಗಿದ್ರು. ಭಗವಂತ ನನ್ನ ಜೊತೆಲಿ ಇರೋದಕ್ಕೆ ವಿಜಯ ನನಗೆ ಸಿಗತ್ತೆ ಹೇಳುವಂತ ನಂಬಿಕೆ, ವಿಶ್ವಾಸ ಅವರಲ್ಲಿ ಇತ್ತು. ಹಾಗೆ ನೀವು ತೀವ್ರ ಪುರುಷಾರ್ಥ, ಸಾಧನೆ, ಸೇವೆ, ತಪಸ್ಸನ್ನ ಎಷ್ಟು ಮಾಡ್ತಾ ಹೋಗ್ತಿರೋ ಅಷ್ಟೇ ದೊಡ್ಡ ದೊಡ್ಡ ಪೇಪರ್ಗಳೇನಾಗ್ತಾ ಹೋಗ್ತವೆ, ಬರ್ತಾ ಹೋಗ್ತದೆ. ಲೌಕಿಕದಲ್ಲೂ ಕೂಡ ಚೆನ್ನಾಗಿ ಓದ್ಬೇಕು ಅಂದ್ರೆ ಬೆಳಿಗ್ಗೆ ಹೇಳ್ಬೇಕೋ ಬೇಡವೋ? ಹೇಳ್ಬೇಕು. ಹೇಳ್ಬೇಕು. ಅಂತಂದ್ರೆ ಜುಟ್ಕ ಬರ್ತದೋ ಬರಲ್ವೋ? ನಿದ್ದೆ ಬರ್ತದೋ ಬರಲ್ವೋ? ಬರುತ್ತೆ. ಬರ್ತದೆ. ಆದ್ರೆ ಸಾಧನೆ ಮಾಡ್ಬೇಕು ಅಂತಂದ್ರೆ ತ್ಯಾಗ ಮಾಡ್ಬೇಕು. ಅದನ್ನೆಲ್ಲ ಸಹಿಸ್ಕೊಳ್ಬೇಕಾಗ್ತದೆ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಪುರುಷಾರ್ಥ ತೀವ್ರ ಮಾಡಿದಾಗ ನಿಮಗೆ ಪೇಪರ್ಗಳು ಬಂದಾಗ ನೀವು ಹೆದರೋದು ಬೇಕಾಗಿಲ್ಲ. ಪೇಪರ್ನಲ್ಲಿ ಖಂಡಿತವಾಗ್ಲೂ ನೀವು ಪಾಸ್ ಆಗೇ ಆಗ್ತೀರಾ. ಯಾಕಂತಂದ್ರೆ ಭಗವಂತನ ಮಾತನ್ನ ಹೇಳ್ತಾ ಇದ್ದೀರಿ. ಭಗವಂತ ನಿಮ್ ಜೊತೆಲಿರುವಂತ ಕಾರಣದಿಂದ ನಿಮ್ಗೆ ಭಗವಂತನಿಂದ ಸಹಿಗೋ ಸಿಕ್ಕೇ ಸಿಗುತ್ತೆ. ಯಾವಾಗ ಓದಿನಲ್ಲಿ ಫಸ್ಟ್ ರ್ಯಾಂಕ್ ಬರ್ತೀವೋ, ಒಳ್ಳೆ ಮಾರ್ಕ್ಸ್ ತಗೊಳ್ತೀವೋ, ಆವಾಗ ನಾವು ನಿದ್ರೆ ಮಾಡಿರುವಂಥದ್ದು, ಸುಸ್ತಾಗಿರೋದು ಎಲ್ಲವನ್ನ ಏನ್ ಮಾಡ್ಬಿಡ್ತೀವಿ, ಮರ್ತು ಬಿಡ್ತೀವಿ. ಹಾಗೆ ತೀವ್ರ ಪುರುಷಾರ್ಥ ಮಾಡ್ಬೇಕು, ಸಾಧಾರಣ ಪುರುಷಾರ್ಥ ಮಾಡ್ಬೇಕು? ಪುರುಷಾರ್ಥ ಮಾಡ್ಬೇಕು. ಹೋನಾ ಹೈ ನೈ ಹುವಾ ಹಿ ಪಡಾ ಹೈ. ನಮ್ಗೆ ವಿಜಯ ಆಗತ್ತೆ ಹೇಳೋದಲ್ಲ, ಹಾಗೆ ಆಗುತ್ತೆ. ನಮ್ಮ ವಿಜಯ ಆಗದೇನೆ ಬೇರೆ ಯಾರು ವಿಜಯ ಆಗ್ಲಿಕ್ಕೆ ಸಾಧ್ಯ? ಓಕೆ, ಇಲ್ಲಿ ವಿಜಯ ಆತ್ಮಿಕವಾಗೇನೋ ಶಾರೀರಿಕವಾಗೇನೋ? ಆತ್ಮಿಕವಾಗಿ. ಯಾಕಂದ್ರೆ ಶಾರೀರಿಕವಾಗಿ ಕೆಲವೊಂದ್ಸಲ ಏನಾಗ್ತದೆ, ಬಾಬಾನ ಹತ್ರ ಕೆಲವೊಂದು ಡಿಮಾಂಡ್ ಅನ್ನ ಇಡ್ತಾರೆ. ಅದ ಕೆಲವೊಂದ್ಸಲ ಡಿಮಾಂಡ್ ಬಾಬಾ ಕಂಪ್ಲೀಟ್ ಮಾಡೋದಿಲ್ಲ ಅಲ್ವಾ? ಮಕ್ಕಳು ಅಪ್ಪನ ಹತ್ರ ಬಂದ್ಬಿಟ್ಟು ಮೊಬೈಲ್ ಕೊಡಿಸು ಅಂತ ಹೇಳ್ತಾರೆ ಅಲ್ವಾ? ಅಪ್ಪ ಅಮ್ಮ ಕೊಡಿಸ್ತಾರ, ಕೊಡಲ್ವೋ? ಮಕ್ಳು ಕೊಡಿಸೋದಿಲ್ಲ. ಯಾಕೆ? ಮಕ್ಳು ಹಾಳಾಗ್ಬಿಡ್ತಾರೆ ಅಂತ. ಇವ್ರು ಟ್ಯೂಷನಿಗೆ ಅಂತ ತಗೊಳ್ಳೋದು, ಒಂದರ್ಧ ಗಂಟೆ ಟ್ಯೂಷನ್ ಮಾಡೋದು, ಉಳಿದ ಟೈಮಲ್ಲೆಲ್ಲ ಏನ್ ಮಾಡೋದು, ಅನಾವಶ್ಯಕವಾಗಿರುವಂತ ಬೇರೆ ಕಾರ್ಯಕ್ರಮವನ್ನ ಇವ್ರೇನ್ ಮಾಡೋದು, ನೋಡೋದು. ಅವಾಗ ಇವ್ರ ಜೀವನ ಹಾಳಾಗತ್ತೆ ಅಂತ ಏನ್ ಮಾಡ್ತಾರೆ, ಮೊಬೈಲ್ ಅನ್ನ ಕೇಳಿದ್ರೆ ತಂದೆ ತಾಯಿಗಳು ಕೊಡಿಸೋದಿಲ್ಲ ಅಲ್ವಾ? ಅವಾಗ ಅವ್ರಿಗೆ ಏನಾಗತ್ತೆ, ನೋಡಿ ಅಪ್ಪ ಅಮ್ಮ ನಮ್ ಪ್ರೀತಿ ಮಾಡೋದಿಲ್ಲ ಅಂತ ಅವ್ರು ತಿಳ್ಕೊಳ್ತಾರೆ. ಹೌದಾ? ಚಿಕ್ಕವರಿದ್ದಾಗೆಲ್ಲ ತಂದು ಕೊಡ್ತಿದ್ರು, ಕೇಳಿದೇನೆ. ಇವಾಗ ನಾವು ಕೇಳಿರೋದು ಏನ್ ಮಾಡ್ತಾರೆ, ತಂದು ಕೊಡ್ತಾರೆ. ನಾವೇನು ಬೇರೆದಕ್ಕೆ ಕೇಳ್ತಾ ಇದ್ದೀವಿ, ಓದ್ಲಿಕ್ಕೆ ತಾನೇ ಕೇಳ್ತಾ ಇದ್ದೀವಿ ಅಂತ ಬಿಟ್ಟು ಅನ್ಸತ್ತೆ ಅಲ್ವಾ? ಇವತ್ತಿನ ದಿನದಲ್ಲಿ ಎಷ್ಟು ಇದಾಗಿದೆ ಅಂತಂದ್ರೆ, ಕೆಲವೊಂದು ಅಕ್ಕಂದರಿಗೆ ಫೋನ್ ಮಾಡಿದ್ರೆ ಅವ್ರು ಹೇಳ್ತಾರೆ, ಅಣ್ಣವ್ರೆ ನಾವು ಮೊಬೈಲಿಗೆ ಕರೆನ್ಸಿ ಕಡಿಮೆ ಹಾಕ್ಸ್ತಾ ಇದ್ದೀವಿ, ಅರ್ಧ GB ಹಾಕೊಳ್ತಿದ್ದೀವಿ, 1 GB ಹಾಕೊಳ್ತಿದ್ವಿ. ಹೇಳಿದ್ರೆ ಯಾಕೆಂದ್ರೆ ನಮ್ಮ ಮಕ್ಕಳು ಮನೆಗೆ ಬಂದ ತಕ್ಷಣ ಮೊಬೈಲ್ ತಗೊಂಡು ಕುತ್ಕೊಂಡ್ಬಿಡ್ತಾರೆ. ಅಟ್ಲೀಸ್ಟ್ ಇಂಟರ್ನೆಟ್ಟೇ ಕಡಿಮೆ ಇದ್ರೆ, ಅದು ಕಡಿಮೆ ಆದ ತಕ್ಷಣ ಏನ್ ಮಾಡ್ಬಿಡ್ತಾರೆ, ಸುಮ್ಮನೆ ಇದ್ ಬಿಡ್ತಾರಲ್ಲ, ಓದೋದ್ ಕಡೆ ಗಮನ ಕೊಡ್ತಾರಲ್ವಾ? ಮಕ್ಕಳಿಗೋಸ್ಕರ ಏನಾಗಿದೆ ಅಂತಂದ್ರೆ, ಇವ್ರಿಗೆ ಈಶ್ವರಿ ಸಾಧನೆ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆರ್ತಿ ವಾತಾವರಣ ಇವತ್ತು ಪ್ರಪಂಚದಲ್ಲಿ ಇದೆ. ಅದಕ್ಕಾಗಿ ಬೇರೆ ಬೇರೆ ಪೇಪರ್ಗಳು ಬರ್ತವೆ, ಅದರ ಬಗ್ಗೆ ನೀವೇನ್ ಮಾಡ್ಬೇಡಿ, ಹೆದರಬೇಡಿ. ವಹ ನಿಶ್ಚಿತ್ ಹೇ, ವಿಜಯ ನಿಮ್ಮದು ಗ್ಯಾರಂಟಿ ಅಂತ ಹೇಳ್ತಾನೆ. ಯಾವಾಗ? ತೀವ್ರ ಪುರುಷಾರ್ಥ ಮಾಡಿದಾಗ. ಓಕೆ, ನೀವು ತುಂಬಾ ಸಾಧನೆ ಮಾಡಿಬಿಟ್ಟು ಹಣ ನಿಮ್ಮಲ್ಲಿ ಇದೆ ಅಂತ ತಿಳ್ಕೊಳ್ಳಿ. ಅವಾಗ ಸಮಸ್ಯೆಗಳು ಬಂದಾಗ ಆ ಹಣದಿಂದ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಆಗುತ್ತೋ ಆಗಲ್ವೋ? ಸ್ಥೂಲವಾಗಿ ಆಗತ್ತೆ. ಓಕೆ, ಒಂದು ಗಮನ ಇಲ್ಲಿ, ಹಣ ಸಂಪಾದನೆ ಮಾಡಬೇಕು, ಮಾಡಿರುವಂತ ಸಂಪಾದನೆ ಉಳಿತಾಯನ ಕೂಡ ಮಾಡಬೇಕು. ಜನ ಏನ್ ಮಾಡ್ತಾರೆ, ಸಂಪಾದನೆ ಮಾಡ್ತಾರೆ, ಅದ ವೀಕೆಂಡ್ ಅಲ್ಲಿ ಪಾರ್ಟಿಗೆ ಹೋಗಿ, ಅಲ್ಲಿಗೆ ಹೋಗಿ, ಇಲ್ಲಿಗೆ ಹೋಗಿ ಏನ್ ಮಾಡ್ಬಿಡ್ತಾರೆ, ಎಲ್ಲ ಹಣವನ್ನ ಖರ್ಚು ಮಾಡ್ಬಿಡ್ತಾರೆ.
ಅಲ್ವಾ? ಮನೆಯಲ್ಲಿ ಚೇರ್ ಬೇಕು. ಮನೇಲಿ ಏನ್ ಬೇಕು? ಚೇರು ಯಾಕೆ? ಕೂತ್ಕೊಳಕ್ಕೆ. ಕೂತ್ಕೊಳ್ಳಿ. ಓಕೆನಾ? 500 ರೂಪಾಯಿ ಕೊಟ್ಟು ಚೇರ್ ಇದ್ರೂ ಕೂಡ ಕೂತ್ಕೊಳ್ಬಹುದು. 50,000 ರೂಪಾಯಿ ಕೊಟ್ಬಿಟ್ಟು ಸೋಫಾ ಹಾಕಿದ್ರು ಕೂಡ ಏನ್ ಮಾಡ್ಬೋದು? ಕೂತ್ಕೊಳ್ಬೋದು. ಕುತ್ಕೋಬಹುದು. ಕೂತ್ಕೋಬಹುದು. ಸರಿ. ಹಾಗಿದ್ರೆ 50,000 ರೂಪಾಯಿ ಕೊಟ್ಟು ಸೋಫಾದಲ್ಲಿ ಕೂತ್ಕೊಂಡು ಅವನಿಗೆ ಒಳ್ಳೆ ಒಂದು ನಿದ್ರೆ ಬರುತ್ತಾ? ಅಥವಾ ಆರೋಗ್ಯ ಚೆನ್ನಾಗಿರುತ್ತಾ? ಇಲ್ಲ. ಹಂಗೇನಿಲ್ಲ. ಇಲ್ಲ. ಅಥವಾ 50,000 ರೂಪಾಯಿ ಹಾಸಿಗೆ ಮೇಲೆ ಮಲ್ಕೊಂಡು ಚೆನ್ನಾಗಿ ನಿದ್ರೆ ಬರುತ್ತಾ? ಇಲ್ಲ. ಇಲ್ಲ ಬಾಬಾ. ಇಲ್ಲ. ಯಾರಿಗೆ ಚೆನ್ನಾಗಿ ನಿದ್ರೆ ಬರ್ತದೆ? ನೆಲದ ಮೇಲೆ ಚಾಪೆ ಮೇಲೆ ಮಲಗಿದ್ರೆ ಸುಖ ನಿದ್ದೆ ಬರುತ್ತೆ. ಅಲ್ಲಿ ಚಾಪೆ ಮೇಲೆ ಮಲ್ಕೊಂಡು ಕೂಡ ನೀವು ನೆಲದ ಮೇಲೆ ಮಲ್ಕೊಂಡ್ರೆ ಇದು ಏನು ತಂಪು ಬಾಡಿಗೆ ಹೋಗ್ತಾ ಇದ್ರೆ ಏನಾಗ್ತದೆ? ನಿಮ್ಗೆ ನಿದ್ದೆ ಬರಲ್ಲ. ನಿದ್ರೆ ಬರೋದಿಲ್ಲ ಅಲ್ವಾ? ತುಂಬಾ ಬಡತನೂ ಬೇಡ, ತುಂಬಾ ಶ್ರೀಮಂತಿಕೆ ಸಿರಿತನ. ಬೇಡ. ಈಗ ನೀವು ಚಾಪೆ ಮೇಲೆ ಮಲ್ಕೊಂಡಿದ್ದೀರಿ, ಹೊತ್ಕೊಳ್ಳಿಕ್ಕೆ ಏನೂ ಇಲ್ಲ, ಅವು ಸೊಳ್ಳೆಗಳು ಬಂದ್ಬಿಟ್ಟು ಏನು ಆಗ್ತವೆ? ಕಡಿತಾವಲ್ವಾ? ಓಕೆ. ಈಗ ನೀವು 50,000 ರೂಪಾಯಿ ಸೋಫಾ ತಗೊಂಡ್ರಿ, EMI ತಗೊಂಡ್ರಿ, ಪ್ರತಿ ತಿಂಗಳು ಏನ್ ಮಾಡ್ಬೇಕು? EMI EMI ಕಟ್ಬೇಕು. ಕಟ್ಬೇಕು. ಅವಾಗ ಟೆನ್ಷನ್ ಸ್ಟಾರ್ಟ್ ಆಗುತ್ತೋ ಆಗಲ್ವೋ? ಆಗುತ್ತೆ. ಅದೇ 500 ರೂಪಾಯಿ ಚೇರ್ ಆಗಿದ್ದು ಆಮೇಲೆ ಆರಾಮಾಗಿ ಕೂತ್ಕೊಳ್ಬಹುದು, ಎಲ್ಲಿ ಬೇಕಾದ್ರೂ ನಾವು ಶಿಫ್ಟ್ ಮಾಡ್ಬೋದಲ್ವಾ? ಹೌದು. ಆವಾಗ ಹಣವನ್ನು ಉಳಿತಾಯ ಮಾಡ್ಬೋದಲ್ವಾ? ಹೌದು. ಮಾಡ್ಬೋದು. ಮತ್ತೇನಾಗಿದೆ? ಶ್ರೀಮಂತಿಕೆ ತೋರಿಸೋದಿರ್ತದೆ ನಮ್ಮಲ್ಲಿ, ಹಾಗಿದೆ ಹೀಗಿದೆ ಹೀಗಿದೆ. ಆ ಶ್ರೀಮಂತಿಕೆ ತಗೊಂಡು ಏನ್ ಮಾಡ್ತೀರಿ ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಹಣ ಸಂಪಾದನೆ ಮಾಡೋದ್ರ ಜೊತೆಗೆ ಉಳಿತಾಯನ ಕೂಡ ಮಾಡಬೇಕಾಗ್ತದೆ. ಯಾಕೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಎದುರುಗಡೆಗೆ ಕೋಟ್ಯಾಂತರ ಜನ ದಾನ ಕೇಳ್ಬಿಟ್ಟು ಏನ್ ಮಾಡ್ತಾರೆ? ಬರ್ತಾ ಹೋಗ್ತಾರೆ. ಸಮಸ್ಯೆ ಇದೆ, ಸಹಾಯ ಮಾಡಿ ಅಂತ ಬರ್ತಾ ಇರ್ತಾರೆ. ಯಾವಾಗ ಕೊಡ್ಬೋದು ನೀವು? ನಮ್ಮ ನಮ್ಮ ಹತ್ರ ಹತ್ರ ಇದ್ದಾಗ ಇದ್ದಾಗ ಕೊಡ್ಬೋದು. ನಿಮ್ಮ ಹತ್ರ ಸೇವಿಂಗ್ಸ್ ಎಮರ್ಜೆನ್ಸಿ ಇರ್ಬೇಕಲ್ವಾ? ಸಮಯದಲ್ಲಿ. ಉಳಿತಾಯ ಇರ್ಬೇಕಲ್ವಾ? ಅವಾಗ ತಾನೇ ಕೊಡ್ಲಿಕ್ಕೆ ಆಗತ್ತೆ. ನಿಮ್ಮಲ್ಲೇ ಮನೆ ಎದುರುಗಡೆ ಸಾಲಗಾರರು ಇದ್ರೆ ಅವಾಗ ನೀವ್ ಹೆಂಗ್ ಕೊಡ್ಲಿಕ್ಕೆ ಆಗತ್ತೆ? सेवा भी सभी अच्छी रुचि से कर रहे हैं, लेकिन बाप दादा ने पहले भी कहा है कि वर्तमान समय के प्रमाण एक ही समय मनसा वाचा कर्मणा अर्थात चलन और चेहरे द्वारा तीनों ही प्रकार की सेवा चाहिए. ಬಾಬಾ ಹೇಳ್ತಿದ್ದಾರೆ ಮಕ್ಕಳು ಸೇವೆ ಚೆನ್ನಾಗಿ ಮಾಡ್ತಿದಾರಂತೆ. ಅದಕ್ಕೆ ಬಾಬಾ ಏನ್ ಹೇಳ್ತಿದ್ದಾರೆ? ಶುಭಾಶಯನ್ನು ಕೂಡ ಕೊಡ್ತಾ ಇದ್ದಾರೆ. ಆದರೆ ಯಾವ ರೀತಿ ಸೇವೆ ಮಾಡ್ತಾ ಇದ್ದೀರಿ? ಯಾವ ರೀತಿ ಸೇವೆ ಮಾಡ್ತಾ ಇದ್ದೀರಿ? ಮನಸ ವಾಚ ಕರ್ಮಣ. ಅದು ಮಾಡಬೇಕು. ಅದು ನಾವು ಮಾಡ್ತಿರೋದೇನು? ರಕ್ಷಾಬಂಧನ ಮಾಡೋದು, ರಾಖಿ ಕಟ್ಟೋದು ಅಲ್ವಾ? ಶ್ರೀಕೃಷ್ಣ ಜನ್ಮಾಷ್ಟಮಿ ಮಾಡೋದು, ಕೃಷ್ಣನನ್ನ ಪಾತ್ರವನ್ನ ಮಾಡಿಸೋದು, ಪಾಂಪ್ಲೆಟ್ಸ್ ಕೊಡೋದು, ಚಿತ್ರ ಪ್ರದರ್ಶನಿಯಲ್ಲಿ ಭಗವಂತನ ಸಂದೇಶವನ್ನ ಕೊಡೋದು, ಬಂದವರಿಗೆ ಈಶ್ವರ ಜ್ಞಾನ ಕೋರ್ಸ್ ಮೂಲಕ ಕೊಡುವಂಥದ್ದು, ಜನರನ್ನ ಮೌಂಟ್ ಅಬಿ ಕರ್ಕೊಂಡು ಹೋಗುವಂಥದ್ದು, ಹೀಗೆ ವೆರೈಟಿ ಸೇವೆಯನ್ನ ಏನ್ ಮಾಡ್ತಿದ್ದೀವಿ? ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದೀವಿ. ಆದರೆ ಸಮಯದ ಅನುಸಾರ ಈ ರೀತಿ ಸೇವೆ ಮಾಡ್ತಾ ಹೋದ್ರೆ ವಿಶ್ವ ಪರಿವರ್ತನೆ ಆಗ್ಲಿಕ್ಕೆ ಇನ್ನೊಂದು 10,000 ವರ್ಷ ಹಿಡಿತದೆ. ಬೇಕಾಗಬಹುದು. ಅದಕ್ಕಾಗಿ ಸೇವೆ ಸ್ಟೈಲ್ ಇವಾಗ ಏನ್ ಮಾಡ್ಬೇಕಾಗ್ತದೆ? ಚೇಂಜ್ ಮಾಡ್ಬೇಕು. ಚೇಂಜ್ ಮಾಡಬೇಕು. ತೀವ್ರವಾಗಿ ಹೋಗ್ಬೇಕು. ಹೇಗೆ? ಬಾಬಾ 3 ವೆರೈಟಿ ಅಂತೆ: ಮನಸ್ಸ, ವಾಚ, ಕರ್ಮಣ. ಕರ್ಮಣ. ಈ 3ರ ಮೂಲಕ ನೀವು ಏನ್ ಮಾಡಬೇಕು? ಮಾಡ್ಬೇಕು. ಶಕ್ತಿ ಕೊಡ್ಬೇಕು. ಏನ್ ಮಾಡಬೇಕು? ಸೇವೆ ಮಾಡಬೇಕು. ಹಾಗಿದ್ರೆ ಸೇವೆ ಅಂತಂದ್ರೆ ಏನು? ಸೇವೆ ಅಂತಂದ್ರೇನು? ಸೇವೆ ಅಂದ್ರೆ ಏನು ಅಂತ ಗೊತ್ತಿಲ್ಲ? ಅನುಭವ ಮಾಡೋದು. ಸೇವೆಗೆ ಅನುಭವ ಅಂತಲ್ಲ, ಅನುಭವ ಕರ್ಮದ ಫಲ. ಸರ್ವರ್ ಆ? ಯಾರ ಹತ್ರ ಇದ್ವೋ ಅವ್ರಿಗೆ ನಾವು ಸಹಾಯ ಮಾಡೋಂಥದ್ದು ಸೇವೆ. ಪ್ರತಿಫಲ ಅಪೇಕ್ಷೆ ಇಲ್ಲದೇನೆ ಮಾಡುವಂತ ಕರ್ಮ ಅಲ್ವಾ? ಕರ್ಮ. ಪ್ರತಿಫಲನೂ ಕೂಡ ತಗೊಳ್ಬಾರ್ದು, ಪ್ರತಿಫಲ ಬೇಕು ಅಂತ ಇಚ್ಛೆನೂ ಇರಬಾರದು. ಇರಬಾರದು. ನೀವು ಮಾಡುವಂತ ಕರ್ಮದಿಂದ ಯಾರ ಪ್ರತಿ ಮಾಡಿದಿರೋ ಅವ್ರಿಗೆ ಒಳ್ಳೇದು ಆಗ್ಬೇಕು. ಅದಕ್ಕೆ ಆಗುತ್ತೆ. ತಕ್ಕಾಗಿ ಸಂಬಳ ಆಗ್ಲಿ, ಕಮಿಷನ್ ಆಗ್ಲಿ, ಉಡುಗೊರೆ ಆಗ್ಲಿ, ತಗೋಬಾರ್ದು. ಹೆಸರಾಗ್ಲಿ ಯಾವುದು ಕೂಡ ತೆಗೆದುಕೊಳ್ಬಾರ್ದು ಅಲ್ವಾ? ಓಕೆ. ಈ ಪ್ರಪಂಚದಲ್ಲಿ ಸೇವೆಯನ್ನು ಯಾರು ಮಾಡ್ಲಿಕ್ಕೆ ಸಾಧ್ಯ? ಯಾರ ಹತ್ರ ಇದೆಯೋ ಅವ್ರ ಮಾಡೋದು. ಯಾರ ಹತ್ರ ಸ್ಟಾಕ್ ಇದೆಯೋ ಅವ್ರು ಮಾಡೋದು. ಯಾರ ಹತ್ರ ಇದೆ ಸ್ಟಾಕ್? ಪರಮಾತ್ಮ ಒಬ್ರೆ. ಪಾಂಡವರ ಹತ್ರ. ನಮ್ಮತ್ತಿಲ್ಲ, ಅದು ನಮ್ಮಪ್ಪ ಅಂತಾನೆ, ನಮ್ದಲ್ವಲ್ಲ. ಹೌದು. ನೋಡಿ, ನಾವೇನ್ ಕರ್ಮವನ್ನ ಮಾಡ್ತೀವಿ ಅದರ ಪ್ರತಿಫಲ 21 ಜನ್ಮಕ್ಕೆ ಸಿಗತ್ತಲ್ವಾ? ಹೌದು.
ಮತ್ತು ನಾವು ಮಾಡಿರುವಂತ ಕರ್ಮದಿಂದ 63 ಜನ್ಮದ ಸಾಲ ತೀರತ್ತಲ್ವಾ? ಹೌದು. ಇರುತ್ತೆ. ಅಂದ್ರೆ ನಾವು ನಿಸ್ವಾರ್ಥ ಸೇವಾದಾರಿಗಳು ಹೆಂಗಾದ್ವಿ ಇಲ್ಲ. ಅಲ್ವಾ? ನಿಸ್ವಾರ್ಥ ಸೇವಾದಾರಿ ಯಾರು? ಪ್ರಪಂಚವನ್ನ ಪಾವನ ಮಾಡ್ತಾರೆ, ವಿಶ್ವವನ್ನ ಪರಿವರ್ತನೆ ಮಾಡ್ತಾರೆ. ಆದ್ರೆ ಅದನ್ನ ತಾನೇನ್ ಮಾಡುದಿಲ್ಲ, ಉಪಯೋಗ ಮಾಡ್ಕೊಳ್ಳಲ್ಲ ಮಾಡೋದಿಲ್ಲ. ಭಗವಂತ ಅಲ್ವಾ? ಹಾಗಿದ್ರೆ ಮನಸ ವಾಚ ಕರ್ಮಣ ಈಶ್ವರಿ ಸೇವೆ ಮಾಡೋದು ಅಂತಂದ್ರೆ ಏನು? ನೀವು ಕರ್ಮವನ್ನು ಮಾಡಬೇಕಾದ್ರೆ ನಿಮ್ಮ ಮನಸ್ಸಿನ ಮೂಲಕ ಭಗವಂತನ ಶಕ್ತಿ ಪ್ರವಾಹ ಆಗಿದ್ದು ನಿಮ್ಗೆ ಏನಾಗ್ಬೇಕು? ಅನುಭವ ಆಗ್ಬೇಕು. ಆಗ್ಬೇಕು. ಮನಸ್ಸು ಹೇಳುದು ಸಾಧನ, ಆದರೆ ಅದನ್ನ ಇವಾಗ ಉಪಯೋಗ ಮಾಡ್ತಾ ಇರೋದು ಯಾರು? ಭಗವಂತ. ದಾದ. ಅದು ನಿಮ್ಗೆ ಏನಾಗ್ಬೇಕು? ಅನುಭವ ಆಗ್ಬೇಕು. ಅವಾಗ ಏನಾಗ್ತದೆ? ಮನಸಾ ಸೇವೆ ಆಗ್ತದೆ. ಮನಸಾ ಸೇವೆ ಯಾವಾಗ ಮಾಡಬಹುದು? ಯಾವಾಗ್ಲೂ ಮಾಡಬಹುದು. ಯಾವಾಗ ಶರೀರವನ್ನ ನೀವು ಕುಳಿಸಿರ್ತೀರೋ ಆವಾಗ ಹೆಚ್ಚಿಗೆ ಮಾಡ್ಲಿಕ್ಕೆ ಸಾಧ್ಯ. ಶರೀರ ಉಪಯೋಗ ಮಾಡಬೇಕಾದ್ರೆ ಶರೀರದ ಮನಸ್ಸು ಬುದ್ಧಿಯನ್ನ ಭಗವಂತನಿಗೆ ಕೊಟ್ಟಾಗ ಮಾಡಬಹುದು ಬಾಬಾ. ಮಾಡಬಹುದು. ಓಕೆ, ಅದರಲ್ಲೂ ಕೂಡ ಪರ್ಸಂಟೇಜ್ ವೈಸ್. ಇವಾಗ ಶರೀರವನ್ನ ಒಂದ್ ಕಡೆ ಕುಳಿಸಿದಾಗ ಏನಾಗತ್ತೆ? ಶಾರೀರಿಕವಾಗಿ ಯಾವುದೇ ಕರ್ಮ ಮಾಡೋದಿರಲ್ವಲ್ಲ, ಅವಾಗ ಮನಸ್ಸನ್ನ ಹೆಚ್ಚಿಗೆ ಪರ್ಸಂಟೇಜ್ ಅನ್ನ ನಾವೇನ್ ಮಾಡ್ಬೋದು? ಬಾಬನಿಗೆ ಕೊಡ್ಬೋದು. ಶರೀರ ಉಪಯೋಗ ಮಾಡ್ತಿರ್ಬೇಕಾದ್ರೆ ಆತ್ಮನ ಶಕ್ತಿಯನ್ನ ನಾವೇನ್ ಮಾಡ್ಬೇಕಾಗ್ತದೆ? ಶರೀರದ ಕಡೆಗೆ ಕೊಡುವಂತ ಕಾರಣದಿಂದ 100% ನಮ್ಮ ಮನಸ್ಸನ್ನು ನಾವೇನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಾಬನ ಹತ್ರ ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಅಮೃತವೆಲ್ಲಿ ಕುತ್ಕೊಂಡಿರ್ತೀರಾ, ನುಮಾಶ್ಯಾಮದಲ್ಲಿ ಕುತ್ಕೊಂಡಿರ್ತೀರಾ, ಅವಾಗ ಶಾರೀರಿಕವಾದಂತ ಯಾವುದೇ ಕರ್ಮದ ಅವಶ್ಯಕತೆ, ಕರ್ಮೇಂದ್ರಿಯದ ಅವಶ್ಯಕತೆ ನಿಮ್ಗೆ ಇರೋದಿಲ್ಲ. ಆವಾಗ ಮನಸ್ಸನ್ನ 100% ಭಗವಂತನ ಕೈಲಿ ಕೊಟ್ಬಿಟ್ಟು ಆ ಸೇವೆಗೆ ನೀವು ನಿಮಿತ್ತರು ಆಗ್ಬಹುದು. ನೆಕ್ಸ್ಟ್ ನೀವು ಕುತ್ಕೊಂಡೇ ಇದ್ದೀರಾ, ವಾಚಾ ಸೇವೆ. ನೆಕ್ಸ್ಟ್ ಯಾವುದು? ವಾಚಾ ಸೇವೆ. ಮನಸಾ ಸೇವೆಯ ಮೂಲಕ ಬೇರೆಯವರಿಗೆ ಶಕ್ತಿಯನ್ನ ಕೊಡಬಹುದು, ಗುಣಗಳನ್ನ ಕೊಡಬಹುದು, ವಿಶೇಷತೆಯನ್ನ ಕೊಡಬಹುದು ಅಲ್ವಾ? ಓಕೆ, ವಾಚಾ ಸೇವೆ ಮೂಲಕ ಏನ್ ಮಾಡಬಹುದು? ಜ್ಞಾನವನ್ನು ಕೊಡ್ಬೋದು. ಆಶೀರ್ವಾದ ಕೊಡಿ. ಹಾ, ವಾಚಾ ಸೇವೆಯ ಮೂಲಕ ನೋಡಿ, ನೀವು ಆತ್ಮ, ಇವರು ಪರಮಾತ್ಮ, ಪರಮಧಾಮದಲ್ಲಿ ಇರ್ತಾರೆ, ಹೀಗೆ ರಾಜಯೋಗವನ್ನ ಮಾಡಿ, ನೀವು ಯೋಗವನ್ನ ಮಾಡಿ ಅಂತ ಅವ್ರಿಗೆ ಏನ್ ಮಾಡೋದು? ಜ್ಞಾನವನ್ನ ತಿಳಿಸೋದು. ಆದರೆ ಆ ಜ್ಞಾನ ತಿಳಿಸುವಂತ ಸಮಯದಲ್ಲೂ ಕೂಡ ನೀವು ಬಾಬನ ಜೊತೆಗೆ ಜೋಡಣೆ ಆಗಿರಬೇಕು. 7 days ಕೋರ್ಸ್ ತಾನೆ, ನಾನು ಸಾವಿರಾರು ಜನರಿಗೆ ಕೊಟ್ಟಿದ್ದೇನೆ, ಈಗ ಬಾಬಾ ಯಾಕೆ ಅಂತ ನಾವೇನ್ ಮಾಡುವಂಗಿಲ್ಲ, ಬಾಬಾ ಜೊತೆ ಡಿಸ್ಕನೆಕ್ಟ್ ಆಗುವಂಗಿಲ್ಲ. ಮತ್ತೆ ನೀವು ಏನ್ ಮಾಡಿ, ಈಶ್ವರಿ ಜ್ಞಾನವನ್ನ ತಿಳಿಸಿ, ನಾರ್ಮಲ್ ಆಗಿ ಯಾರ್ದಾದ್ರು ಬೇರೆ ವಿಷಯದ ಬಗ್ಗೆ ಮಾತಾಡಿ, ಮೊಬೈಲಲ್ಲಾದ್ರೂ ಮಾತಾಡಿ, ವಾಟ್ಸಪ್ಪಲ್ಲಾದ್ರೂ ಮಾತಾಡಿ, ಇನ್ಸ್ಟಾಗ್ರಾಮಲ್ಲಾದ್ರೂ ಮಾತಾಡಿ, ಮನಸ್ಸಿನ ಮುಖದ ಜೊತೆಗೇನಾದ್ರೂ ಮಾತನಾಡಿ. ಆದರೆ ಆ ಸಮಯದಲ್ಲಿ ಭಗವಂತನ ಶಕ್ತಿ ಪ್ರವಾಹ ಆಗಿದ್ದು ನಿಮ್ಗೆ ಏನಾಗ್ಬೇಕು? ಗೊತ್ತಾಗಬೇಕು. ವಾಣಿಯ ಮೂಲಕ ಜ್ಞಾನದ ಖಜಾನೆಯ ಪರಿಚಯ ಕೊಡ್ಬೇಕು. ಏನ್ ಕೊಡ್ಬೇಕು? ಪರಿಚಯ. ನೋಡಿ, ಅಶರೀರಿ ಅಂತಂದ್ರೆ ಇದು, ಬಿಂದು ಸ್ಥಿತಿ ಅಂತಂದ್ರೆ ಏನು, ಇದಕ್ಕೆ ವಿಧಿ ಏನು, ಯಾಕೆ ಆ ಶಬ್ದವನ್ನು ಹೇಳ್ತಾರೆ, ಅದನ್ನ ಸ್ವರೂಪದಲ್ಲಿ ಬರೋದು ಹೇಗೆ, ಹಾಗಿದ್ದಾಗ ಅನುಭವ ಏನಾಗತ್ತೆ, ಇದೆಲ್ಲವನ್ನು ಶಬ್ದದ ಮೂಲಕ ಅವ್ರಿಗೆ ಏನ್ ಮಾಡುವಂಥದ್ದು? ತಿಳಿಸುವಂಥದ್ದು. ಅವರಿಗೆ ತಿಳಿಸಬೇಕು ಅಂತಂದ್ರೆ ನೀವು ಸಾಧನೆಯನ್ನ ಮಾಡಿರಬೇಕಾಗ್ತದೆ. ಅದಕ್ಕಾಗಿ ವಾಚಾ ಅಂದ್ರೆ ನೀವು ಯಾರ ತರ ಮಾತಾಡಬೇಕಾದ್ರೂ ಕೂಡ ಭಗವಂತನ ಶಕ್ತಿ ಪ್ರವಾಹ ಆಗ್ತಾ ಇದೆ ಅಂತ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಇನ್ನು ಮೂರನೇದು ಯಾವುದು? ಕರ್ಮಣ. ಮನಸ್ಸ ವಾಚ ಕರ್ಮಣ. ನಿಮ್ಮ ನಡವಳಿಕೆ, ನಿಮ್ಮ ಮುಖದ ಮೂಲಕನೂ ಕೂಡ ಭಗವಂತನ ಶಕ್ತಿ ಏನಾಗ್ಬೇಕು? ಪ್ರವಾಹ ಆಗ್ತಾ ಇರಬೇಕು. ಸರಿ, ಪ್ರವಾಹ ಆಗ್ತಾ ಇರ್ಬೇಕಾದ್ರೆ ಅದು ನಿಮ್ಗೆ ಗೊತ್ತಾಗತ್ತೋ ಗೊತ್ತಾಗಲ್ವೋ? ಅನುಭವ ಆಗುತ್ತೆ. ನಿಮ್ಗೆ ಸಿಟ್ಟು ಬಂದಿರೋದು ಮೊದಲು ನಿಮ್ಗೆ ಗೊತ್ತಾಗತ್ತೋ ಬೇರೆಯವ್ರಿಗೆ ಗೊತ್ತಾಗತ್ತೋ? ನಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಜ್ವರ ಬಂದಿರೋದು, ನೆಗೆಟಿವ್ ಬಂದಿರೋದು ಮೊದಲು ನಿಮ್ಗೆ ಗೊತ್ತಾಗತ್ತೋ ಬೇರೆಯವ್ರಿಗೆ ಗೊತ್ತಾಗತ್ತೋ? ನಮ್ಗೆ ಗೊತ್ತಾಗುತ್ತೆ. ಯಾಕೆ? ಅನುಭವ ಆಗ್ತಾರೆ. ಮೊದಲು ನನ್ನಲ್ಲಿ ಹುಟ್ಟಿರ್ತದೆ ಅದಕ್ಕೆ. ಯಾಕಂದ್ರೆ ಆತ್ಮನ ಮೇಲೆ ಆಗಿರುವಂತ ಆ ಪರಿಣಾಮ ಆ ಕರ್ಮೇಂದ್ರಿಯದ ಮೇಲೂ ಕೂಡ ಆಗ್ತಾ ಇರ್ತದೆ. ಅದು ಬೇರೆಯವ್ರಿಗೂ ಕೂಡ ಸ್ಪಷ್ಟವಾಗಿ ಏನಾಗ್ತಾ ಇರ್ತದೆ? ಕಾಣ್ತಾ ಇರ್ತದೆ. ನೋವಿರ್ಬೋದು, ಅಳು ಇರ್ಬೋದು, ದುಃಖ ಇರ್ಬೋದು, ನಗು ಇರ್ಬೋದು,
ಖುಷಿ ಇರ್ಬೋದು, ಸಂತೋಷ ಇರಬಹುದು, ನಿಮ್ಮ ಮುಖದ ಮೂಲಕ ಬೇರೆಯವ್ರಿಗೆ ಏನಾಗ್ತಾ ಇರ್ತದೆ, ಗೊತ್ತಾಗ್ತಾ ಇರ್ತದೆ. ಕಾಣ್ತಾ ಇರ್ತದೆ. ಇದರಲ್ಲಿ ಒರಿಜಿನಲ್ಲು ಇದೆ, ಇದರಲ್ಲಿ ಡೂಪ್ಲಿಕೇಟು ಇದೆ. ಏನಿದೆ? ಒರಿಜಿನಲ್ ಮತ್ತೆ duplicate. ಯಾವುದು ಒರಿಜಿನಲ್, ಯಾವ ಡೂಪ್ಲಿಕೇಟು? ಸುಮ್ನೆ ಕೂಡ ನಗ್ತೀವಿ. ಸುಮ್ನೆ ನಗೋದು ಅಂತಂದ್ರೆ ಅಂದ್ರೆ ಮೇಲ್ಗಡೆ ಮಾತ್ರ ನಗ್ತೀವಿ, ಒಳಗಡೆ ಇರೋದಿಲ್ಲ ನಗು. ಅಂದ್ರೆ ಈ ಏರ್ ಹೋಸ್ಟೆಸ್ ಇರ್ತಾರಲ್ಲ, ಗಗನ ಸಖಿಯರ್, ಓಕೆನಾ, ಅವ್ರು ಫ್ಲೈಟ್ ಅಲ್ಲಿ ಇದಾಗ ನಗನಗ್ತಾ ಜನನ ಕಳಿಸ್ತಾ ಇದ್ದಾರೆ, ಪ್ಲೀಸ್ ಕಮ್, ವೆಲ್ಕಮ್ ಅಂತ. ಅದು ಒರಿಜಿನಲ್ ಡೂಪ್ಲಿಕೇಟ್. Duplicate. ಈ ಹಾಸ್ಪಿಟಲ್ ನರ್ಸ್ಗಳು ಇರ್ತಾರೆ ಅಥವಾ ರಿಸೆಪ್ಷನಿಸ್ಟ್ ಇರ್ತಾರೆ ನೋಡಿ, ನಗನಗ್ತಾ ಹೂವನ್ನು ಕೊಟ್ಬಿಟ್ಟು ಏನ್ ಮಾಡ್ತಾರೆ, ಸ್ವಾಗತವನ್ನ ಮಾಡ್ತಾರೆ. ಒರಿಜಿನಲ್ ಡೂಪ್ಲಿಕೇಟ್. Duplicate. ಸ್ಟೇಜ್ ಅಲ್ಲಿ ಇಟ್ಬಿಟ್ಟು ಮೈಕ್ ಇಟ್ಕೊಂಡ್ಬಿಟ್ಟು ಸ್ಟೇಜ್ ನಲ್ಲಿ ಇರೋದನ್ನೆಲ್ಲ ಹೊಗಳ್ತಾರಲ್ಲ, ಒರಿಜಿನಲ್ ಡೂಪ್ಲಿಕೇಟ್. Duplicate. ಹಾಗಿದ್ರೆ ಒರಿಜಿನಲ್ ಯಾವುದು? ಆತ್ಮಿಕವಾಗಿ ಇದ್ ಮಾಡಿ. ಒಳಗಡೆಯಿಂದ ಇರಬೇಕು, ಆಂತರಿಕವಾಗಿರ್ಬೇಕು, ಆಂತರಿಕ. ಮಾನಸಿಕವಾಗಿರ್ಬೇಕು ಅಲ್ವಾ? ಒಳಗಡೆಯಿಂದನೂ ನಗ್ತಾ ಇರ್ಬೇಕು, ಹೊರಗಡೆಯಿಂದನೂ ನಗ್ತಾ ಇರ್ಬೇಕು. ನಗ್ತಿರ್ಬೇಕು. ಒಳಗಡೆಯಿಂದ ಕಾಯಿಲೆ ಇದ್ದು, ಟೆನ್ಷನ್ ಇದ್ದು, ಅಸಫಲತೆ ಇದ್ದು, ಚಿಂತೆ ಇದ್ಬಿಟ್ಟು ಹೊರಗಡೆಯಿಂದ ನಾನು ಚೆನ್ನಾಗಿದೆ ಅಂತ ತೋರಿಸೋದು ಯಾವುದು? ಅಲ್ವಾ? ಒಳಗಡೆ ಚರ್ಮ ಕಪ್ಪು ಇರ್ತದೆ, ಪೇರೆಂಟ್ ಲೆವೆಲ್ ಹೆಚ್ಚಿಬಿಟ್ಟು ಏನ್ ಮಾಡೋದು, ಬೆಳ್ಳಗೆ ತೋರಿಸೋದು. ಒರಿಜಿನಲ್ ಡೂಪ್ಲಿಕೇಟು. Duplicate. ಹಾಗಿದೆ ಬಾಬಾ ಅಂತ ಸಿಗೋದು ಒರಿಜಿನಲ್ ಡೂಪ್ಲಿಕೇಟು. Original. ಪ್ರಪಂಚದಲ್ಲಿ ಇವಾಗ ಒರಿಜಿನಲ್ ಹೆಚ್ಚಿಗೆ ಇದ್ದು ಡೂಪ್ಲಿಕೇಟ್ ಜಾಸ್ತಿ ಇದೆಯೋ? Duplicate ಜಾಸ್ತಿ ಇದೆ. ನಿಮ್ಗೆ ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಯಾವ್ದು ಅಂತ ಏನಾಗ್ಬೇಕು, ಗೊತ್ತಾಗ್ಬೇಕು. ಗೊತ್ತಾಗುತ್ತೆ. ಡೂಪ್ಲಿಕೇಟ್ ಶೈನಿಂಗ್ ಚೆನ್ನಾಗಿರ್ತದೆ, ಶೋ ಚೆನ್ನಾಗಿರ್ತದೆ ಅಲ್ವಾ, ನೋಡ್ಲಿಕ್ಕೆ ಚೆನ್ನಾಗಿರ್ತದೆ. ಆದರೆ ನಿಜವಾದ ಸುಖ ಸಿಗೋದು ಯಾವುದು? ಒರಿಜಿನಲ್. Original. ಅದಕ್ಕಾಗಿ ಆಂತರಿಕವಾಗಿ ಸಮಸ್ಯೆ ಇಲ್ಲದೇನೆ ನಿಮ್ಮ ಚಲನೆ ಚೆಹರೆ ಚೆನ್ನಾಗಿದೆಯಾ? ಕೆಲವೊಂದ್ಸಲ ನಮ್ಮ ಬಾಬನ್ ಮಕ್ಕಳಲ್ಲೂ ಕೂಡ ಒರಿಜಿನಲ್ ಇರ್ತದೆ, Duplicate ಇರ್ತದೆ. ಬಾಬನ್ ಮನೆಗೆ ಸೇವೆಗಂತ ಹೋಗಿರ್ತೀವಲ್ವಾ, ಚಿತ್ರ ಪ್ರದರ್ಶನ ಇರ್ತದೆ, ಅದ್ರಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಏನಂತ, ಇಂದಿಲ್ಲದಿದ್ದರೆ ಮತ್ತೆಂದಿಗೂ ಇಲ್ಲ ಇಲ್ಲ. ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ನಾವು ಬಂದ್ಬಿಟ್ಟು ಅಮೃತದೊಳಗೆ ಚೆನ್ನಾಗಿ ನಿದ್ರೆ ಮಾಡ್ತೀವಿ. ಅವ್ರಿಗೆ ಹೇಳೋದು ಇಂದಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ, ನೀವು ಸಾಧನೆ ಮಾಡಿ ಅಂತ ಅಲ್ವಾ. ನಿಮ್ಗೆ ಶಾಂತಿ ಹೌದು. ಸಿಗತ್ತರಿ, ಸುಖ ಸಿಗುತ್ತದೆ, ನಿಮ್ಮ ಜೀವನ ಪರಿವರ್ತನೆ ಆಗ್ಬಿಡ್ತದೆ, ನಾವು ಸತ್ಯುಗದಲ್ಲಿ ಹೋಗ್ಬಿಡ್ತೀರಾ ಅಂತ ಭಾಷಣ ಮಾಡೋದು. ಆದರೆ ಇವರಲ್ಲಿ ಸತ್ಯುಗನೂ ಇಲ್ಲ, ಇವರಲ್ಲಿ ಖುಷಿನೂ ಇಲ್ಲ ಅಲ್ವಾ. ಆಮೇಲೆ ಈಶ್ವರಿ ಪರಿವಾರದವ್ರ ಒಬ್ಬ ಸಿಕ್ಕಿದಾಗ ಅಲ್ಲಿ ಚಿತ್ರ ಪ್ರದರ್ಶನ ಮಾಡ್ಕೊಂಡು ಹೋಗಿರ್ತಾರ, ಪಕ್ಕದಲ್ಲಿ ಸ್ವಲ್ಪ ಟೈಮ್ ಇರ್ತದೆ, ಯಾರು ಇಲ್ಲ ಅಂತ ಕುತ್ಕೊಂಡಿರ್ತಾರೆ. ಅವಾಗ ಪಕ್ಕದವ್ರ ಬಾಬನ ಮಕ್ಕಳ ಹತ್ರ ಏನಂತ ಮಾತಾಡ್ತಿರ್ತಾರೆ, ಏನ್ ಮಾತಾಡ್ತಿರ್ತಾರೆ, ನಮ್ಮನೇಲಿ ಇಷ್ಟು ಬಂಧನ ರೀ, ನಮ್ಮನೇಲಿ ಹೋಗ್ಲಿಕ್ಕೆ ಬಿಡೋದೇ ಇಲ್ಲ, ಕಷ್ಟ ಕೊಡ್ತಾರೆ, ಯೋಗ ಹತ್ತೋದೇ ಇಲ್ಲ, ಕಾಯಿಲೆಗಳು ಬಂದ್ಬಿಟ್ಟಿದಾವೆ ಅಂತ ಏನ್ ಮಾಡೋದು, ಮಾತಾಡ್ತಾರೆ. ಎಲ್ಲಿ ಚೇರ್ ಮೇಲೆ ಪಕ್ಕದವ್ರು ಹಾಗಿದ್ರೆ ಒರಿಜಿನಲ್ ಯಾವುದು? ಚಿತ್ರ ಪ್ರದರ್ಶನೆಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ ಒರಿಜಿನಲ್ಲು, ಚೇರ್ ಮೇಲೆ ಕೂತ್ಕೊಂಡು ಮಾತಾಡಿದ ಒರಿಜಿನಲ್ಲು. ಚೇರ್ ಮೇಲೆ ಕೂರ್ಸಿ ಮಾತಾಡಿದ್ದೆ ಒರಿಜಿನಲ್. ಹಾಗಿದ್ರೆ ನಮ್ಮಲ್ಲಿ ಒರಿಜಿನಲ್ ಜಾಸ್ತಿ ಇದೆಯೋ ಡೂಪ್ಲಿಕೇಟ್ ಜಾಸ್ತಿ ಇದೆಯೋ? ಒರಿಜಿನಲ್. ಅದು ನಮ್ಮಲ್ಲಿ ನಿಜವಾದಂತ ಆಧ್ಯಾತ್ಮಿಕ ಸುಖ ಇದೆಯೋ ಅಥವಾ ಇಂದ್ರಿಯ ಸುಖವನ್ನು ಇಟ್ಕೊಂಡ್ಬಿಟ್ಟು ನಾವು ಶ್ರೀಮಂತರಾಗಿದ್ದೀವಿ ಅಂತ ತೋರಿಸ್ತಾ ಇದ್ದೀವಿ. ಇಂದ್ರಿಯ ಸುಖದಿಂದ ನಾವು ಸೇವೆ ಮಾಡ್ತಿದ್ದೀವಿ ಅಂತ ಏನ್ ಮಾಡ್ತೀವಿ, ತೋರಿಸುವಂತ ಆರ್ಟಿಫಿಷಿಯಾಲಿಟಿ ಜಾಸ್ತಿ ಆಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಆ ಒಂದು ರಾಜಯೋಗದಲ್ಲಿ ಕುತ್ಕೊಂಡಾಗ ಆಗುವಂತ ನಿಜವಾದಂತ ಸತ್ಯವಾದಂತ ಸುಖ ಇದೆಯಲ್ಲ, ಅದು ಕರ್ಮ ಮಾಡ್ಬೇಕಾದ್ರೂ ಕೂಡ ಏನಾಗ್ಬೇಕು, ಪ್ರತಿಫಲನ, ರಿಫ್ಲೆಕ್ಷನ್ ಆಗ್ಬೇಕು. ನೀವು ಲೌಕಿಕದಲ್ಲೇ ಇರಿ, ಅಲೌಕಿಕದಲ್ಲೇ ಇರಿ, ಈಶ್ವರ ಸೇವೆನೇ ಏನೇ ಮಾಡ್ತಾ ಇದ್ರು ಅದೇನಾಗ್ಬೇಕು, ಗೋಚರ ಆಗ್ಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, चलन व चेहरे द्वारा संपूर्ण योगी जीवन के प्रैक्टिकल रूप के अनुभव कराना. ನಡವಳಿಕೆ ಮೂಲಕ, ನಡತೆ ಮೂಲಕ ಯೋಗಿ ಜೀವನ ಅಂತಂದ್ರೆ ಬಾಬನ ಜೊತೆ ಯೋಗ ಏನಾಗ್ಬೇಕು, ನಿರಂತರವಾಗಿ ಇರಬೇಕು. ಬಾಬನ ಹತ್ರ ಮಾತಾಡೋದಾಗ್ಲಿ, ಆಟ ಆಡೋದಾಗ್ಲಿ, ಅಥವಾ ಸ್ಮೃತಿಯಲ್ಲಿ ಇರೋದಾಗ್ಲಿ, ಅಟೆನ್ಷನ್ ಅಲ್ಲಿ ಇರೋದಾಗ್ಲಿ, ಅನುಭವದಲ್ಲಿ ಇರೋದಾಗ್ಲಿ, ಸಫಲತೆಯಲ್ಲಿ ಇರೋದಾಗ್ಲಿ, ಸದಾ ಕಾಲ ಏನೇ ಕರ್ಮ ಮಾಡ್ತಿದ್ರೆ ನಿಮ್ ಜೊತೆಗೆ ಯಾರಿರ್ಬೇಕು, ಬಾಬಾ ಇರುವಂತದ್ದು
ಪ್ರಾಕ್ಟಿಕಲ್ ರೂಪ ನಿಮಗೂ ಗೊತ್ತಾಗಬೇಕು, ನಿಮ್ಮ ಮೂಲಕ ಬೇರೆಯವರಿಗೂ ಕೂಡ ಅದರ ಅನುಭವ ಆಗ್ಬೇಕು. ಆಗ್ಬೇಕು. ಇನ್ನು ಈ ಸೇವಾ ಏಕಿ ಸಮಯ ಕರ್ನಿ ಹೈ. ಮನಸ ವಾಚ ಕರ್ಮಣ ಏನ್ ಮಾಡ್ಬೇಕು? ಒಂದೇ ಸಲ ಮಾಡ್ಬೇಕು. ನಾವೇನ್ ಮಾಡ್ತೀವಿ? ಅಮೃತ ವೇಳೆ ಕೂತ್ಕೊಂಡು ಏನ್ ಮಾಡಿದ್ವಿ? ಬಾಬಾ ನೆನ್ಪು ಮಾಡಿದ್ವಿ, ಮನಸ ಸೇವಾ ಮಾಡಿದ್ವಿ. ಆಮೇಲೆ ಏನ್ ಮಾಡ್ತೀವಿ? ಲೌಕಿಕ ಬಂದಾಗ ಅದನ್ನ ಬಾಬನ ಜೊತೆಗೆ ಏನ್ ಮಾಡ್ಬಿಡ್ತೀವಿ? ಡಿಸ್ಕನೆಕ್ಟ್ ಆಗ್ಬಿಡ್ತೀವಿ. ಆಗ್ಬಿಡ್ತೀವಿ. ಅಲ್ವಾ? ಬಾಬಾರ್ ಮನೆ ಹೋದಾಗ ಚೆನ್ನಾಗಿ ಏನ್ ಮಾಡ್ತೀವಿ? ಮಧುರವಾಗಿ ಮಾತಾಡ್ಬಿಟ್ಟು ಈಶ್ವರಿ ಸೇವೆ ಮಾಡ್ತೀವಿ. ಮನೆಗೆ ಬಂದ ತಕ್ಷಣ ಏನಾಗ್ಬಿಡ್ತೀವಿ? ಮರ್ತ್ ಬಿಡ್ತೀವಿ. ದುರ್ವಾಸ ಮುನಿ ಆಗ್ಬಿಡ್ತೀವಿ ಅಲ್ವಾ? ಸಿಟ್ಟು ಬಂದ್ಬಿಡುತ್ತೆ, ಗುರ್ರ ಅಂತ ಇರ್ತದೆ. ಅದೇನರ್ಥ? ಅಲ್ಲಿ ಮಾಡಿರೋದನ್ನ ನಾನೇನ್ ಮಾಡಿಲ್ಲ, ಇಲ್ಲಿ ಕಾರ್ಯದಲ್ಲಿ ತಂದಿಲ್ಲ. ತರ್ಲಿಲ್ಲ. ಕೆಲವೊಬ್ರು ಹಾಸ್ಪಿಟಲ್ ಇದ್ದಾಗ ಶರೀರಕ್ಕೆ ಎಲ್ಲ ಸರಿಯಾಗಿ ಪಥ್ಯವನ್ನ ಏನ್ ಮಾಡ್ತಾರೆ? ಫಾಲೋ ಮಾಡ್ತಾರೆ. ಮನೆಗೆ ಬಂದ ತಕ್ಷಣ ಎಲ್ಲ ಕೈ ಬಿಡ್ತಾರೆ. ನಮ್ಮಲ್ಲಿ ಆಗಲ್ಲ ರೀ ಅದೆಲ್ಲ ಮಾಡ್ಲಿಕ್ಕೆ ಅಂತ ಏನ್ ಮಾಡ್ತಾರೆ? ಬಿಟ್ಟು ಬಿಡ್ತಾರೆ. ಅವಾಗ ಕಾಯಿಲೆ ಏನಾಗತ್ತೆ? ಹೆಚ್ಚಿಗೆ ಆಗತ್ತೆ. ಜಾಸ್ತಿ ಆಗುತ್ತೆ. ಬಾಬಾ ಹೇಳ್ತಾರೆ, ಮನಸ ವಾಚ ಕರ್ಮಣ ಸದಾ ನೀವು ಬಾಬನ ಜೊತೆಲಿ ಇದ್ದಾಗ, ನೆಕ್ಸ್ಟ್ ಟೈಮ್ ನೀವು ಯೋಗದಲ್ಲಿ ಕೂತ್ಕೊಂಡಾಗ ತಕ್ಷಣದಲ್ಲಿ ನಿಮ್ಗೆ ಯೋಗ ಏನಾಗತ್ತೆ? ಕನೆಕ್ಟ್ ಆಗತ್ತೆ. ಅವಾಗ ಸ್ಥಿತಿ ಹೇಳುದು ಇಂಪ್ರೂವ್ಮೆಂಟ್ಸ್ ಆಗತ್ತೆ. ನೀವು ಕರ್ಮಣದಲ್ಲಿ ಅದನ್ನು ಸಾಧನೆ ಮಾಡಿಲ್ಲ ಅಂತಂದ್ರೆ, ಕರ್ಮಣದಲ್ಲಿ ಮಾಡಿರುವಂತಹ ಒಂದು ವಿಕರ್ಮದ ಪ್ರಭಾವ ರಾಜಯೋಗದಲ್ಲಿ ಕೂತ್ಕೊಂಡಾಗ 5 ನಿಮಿಷ, 10 ನಿಮಿಷ, ಅರ್ಧ ಗಂಟೆ, 1 ಗಂಟೆವರೆಗೂ ಕೂಡ ಏನಾಗ್ತದೆ? ಕೆಲವೊಂದ್ಸಲ ತಿಂಗಳಾನುಗಟ್ಲೆನೂ ಕೂಡ ಅದನ್ನೇ ಏನ್ ಮಾಡ್ತೀವಿ? ಅವ್ರು ಹೀಗೆ ಮಾಡಿದ್ರು, ಅವ್ರು ನಿಂದನೆ ಮಾಡಿದ್ರು, ಬೈದ್ರು, ಅದು ಸಿಟ್ಟು ಮಾಡಿದ್ರು ಅಂತ ಏನ್ ಮಾಡ್ತೀವಿ? ನೆನ್ಪ್ ಮಾಡ್ತಿರ್ತೀವಿ. ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ ಬಿಡ್ತೀವಿ. ಅದಕ್ಕಾಗಿ ಮನಸ ವಾಚ ಕರ್ಮಣ ನಿರಂತರವಾಗಿ ನೀವೇನು ಕರ್ಮ ಮಾಡ್ತಾ ಇದ್ರು ಕೂಡ ಈಶ್ವರಿ ಸೇವೆ ನಿರಂತರವಾಗಿ ನಡೀತಾ ಇರಬೇಕು. अलग अलग नहीं, समय कम है और सेवा अभी भी बहुत करनी है. बाप दादा ने देखा है कि सबसे सहज सेवा का साधन है वृत्ति द्वारा वाइब्रेशन बनाना और वाइब्रेशन द्वारा वायुमंडल बनाना, क्योंकि वृत्ति सबसे तेज साधन है. ಸಮಯ ಕಡಿಮೆ ಇದೆ, ಸೇವೆ ಮಾಡಬೇಕಾಗಿರೋದು ತುಂಬಾ ಇದೆ ಅಲ್ವಾ? ಈಗ ಬೇರೆ ಬೇರೆ ಸಮಯದಲ್ಲಿ ನನ್ನ ಮಕ್ಕಳು ಬೇರೆ ಬೇರೆ ರೀತಿ ಕರ್ಮವನ್ನ, ಸೇವೆಯನ್ನ ಏನ್ ಮಾಡ್ತಾ ಇದ್ದಾರೆ. ಅದೆಲ್ಲದಕ್ಕಿಂತ ಸಹಜವಾದಂತ ಸೇವೆ ಯಾವ್ದಂತೆ? ವೃತ್ತಿಯ ಮೂಲಕ ವೈಬ್ರೇಷನ್ ಮಾಡುವಂಥದ್ದು. ನಾನು ವಿಶ್ವ ಕಲ್ಯಾಣ ಮಾಡಬೇಕು ಅಂತ ಬಿಟ್ಟು ಏನ್ ಮಾಡೋದು? ಯೋಗದಲ್ಲಿ ಕುತ್ಕೊಳ್ಳೋದು. ಓಕೆ, ಈ ವಿಶ್ವ ಕಲ್ಯಾಣ ಮಾಡ್ಲಿಕ್ಕೆ ನಿಮ್ಗೆ ಬೇರೆ ಯಾರಾದ್ರೂ ಮನುಷ್ಯಾತ್ಮರ ಸಹಯೋಗ ಬೇಕೋ ಬೇಡವೋ? ಬೇಡ ಅಲ್ವಾ? ಜ್ಞಾನ ಹೇಳಬೇಕು ಅಂತಂದ್ರೆ ಕೇಳೋರು ಬರ್ಬೇಕಲ್ವಾ? ಕೇಳೋರು ಇಲ್ಲ ಅಂದ್ರೆ ನೀವು ಯಾರಿಗೆ ಜ್ಞಾನ ಹೇಳ್ತೀರಿ? ಹೌದು ತಾನೆ? ಅಥವಾ ಈಗ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳನ್ನ ಮಾಡ್ತಾರೆ, ನೀವೊಬ್ಬರೇ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಬೇರೆಯವರದ ತನು ಮನ ಧನ ಎಲ್ಲದೂ ಕೂಡ ಏನಿರ್ತದೆ? ಅವಶ್ಯಕತೆ ಇರ್ತದೆ. ಅದಕ್ಕಾಗಿ ಮಾಡ್ತಾರೆ ವೃತ್ತಿಯ ಮೂಲಕ ವೈಬ್ರೇಷನ್ ಅಂತಂದ್ರೆ, ನಿಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಟು ಭಗವಂತನ ಶಕ್ತಿ ವಾಯುಮಂಡಲದ ಮೂಲಕ ಏನಾಗ್ಬೇಕು? ವಿಶ್ವಕ್ಕೆಲ್ಲ ಕಡೆಗೂ ಕೂಡ ಏನಾಗ್ಬೇಕು? ಹರಡ್ಬಿಟ್ಟು ಎಲ್ಲರಿಗೂ ಹೋಗ್ಬಿಟ್ಟು ಏನಾಗ್ಬೇಕಾಗ್ತದೆ? ಅದು ತಲುಪಬೇಕಾಗ್ತದೆ. ನೀವು ಯಾರಿಗಾದ್ರೂ ಧ್ಯಾನ ಹೇಳಲಿಕ್ಕೆ ಹೋದ್ರೆ ಅವ್ರು ಉಲ್ಟಾ ಪಲ್ಟಾ ಪ್ರಶ್ನೆ ಕೇಳ್ತಾರೋ ಕೇಳಲ್ವೋ? ಕೇಳ್ತಾರೆ. ಅದು ನಮ್ಮಲ್ಲಿ ಸರಿಯಾದ ಉತ್ತರ ಇಲ್ಲ ಅಂತಂದ್ರೆ ಅವಾಗ ನಮ್ಗೆ ಏನಾಗತ್ತೆ? ಇನ್ಸಲ್ಟ್ ಆಗತ್ತೆ, ಬೇಜಾರಾಗತ್ತೆ ಅಲ್ವಾ? ಓಕೆ, ಇನ್ನು ಕೆಲವೊಂದ್ಸಲ ನೀವು ಈಶ್ವರ ಜ್ಞಾನ ಹೇಳಲಿಕ್ಕೆ ಹೋಗ್ತೀರಾ, ಅದು ನಿಮ್ಮಲ್ಲಿ ಧಾರಣೆ ಇಲ್ದಿದ್ದಾಗ ನಿಮ್ಮ ಮನಸ್ಸು ಏನಾಗೋದಿಲ್ಲ, ಅದು ಒಪ್ಕೊಳ್ಳೋದಿಲ್ಲ. ಅವಾಗ ಅಷ್ಟು ಸ್ಪಷ್ಟ ರೂಪದಲ್ಲಿ ಬೇರೆಯವರಿಗೆ ತಿಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಕೆಲವೊಂದ್ಸಲ ನಿಮ್ಮ ಕಡಿಮೆತನಗಳನ್ನ ಅವರು ನೋಡಿರ್ತಾರೆ, ನಿಮ್ಮ ಅಕ್ಕಪಕ್ಕದ ಮನೆಯವರು ಇರ್ತಾರೆ, ಸರಿನಾ? ನಿಮ್ಮ ಮನೇಲಿ ಯಾವಾಗಲೂ ಕೂಡ ಪತ್ನಿ ಮಕ್ಕಳೆಲ್ಲ ಜೋರಾಗಿ ಗಲಾಟೆ ಮಾಡೋದು. ಓಕೆ, ಪಕ್ಕದವ್ರ ಹತ್ರ ನೀವು ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಹೋದ್ರೆ ನಿಮ್ಗೆ ಶಾಂತಿ ಸಿಗೋದು ಅಂತ ಹೇಳಿದ್ರೆ ನಿಮ್ಮ ಮಾತಿಗೆ ಬೆಲೆ ಇರುತ್ತಾ? ಖಂಡಿತ ಬೆಲೆ ಇರಲ್ಲ. ಇಲ್ಲ ಅಲ್ವಾ? ಅದಕ್ಕಾಗಿ ವೃತ್ತಿಯ ಮೂಲಕ ನೀವು ಸೇವೆಯನ್ನು ಮಾಡ್ತೀರಿ, ಅದು ಇಂಡಿಪೆಂಡೆಂಟ್. ನೀವು ಮತ್ತು ಬಾಬಾ ಇಬ್ಬರಿದ್ರೆ ಸಾಕಾಗ್ತದೆ. ಈಗ ವಾಯುಮಂಡಲದ ಮೂಲಕ ನೀವೇನ್ ಮಾಡ್ಬೇಕಾಗ್ತದೆ? ಭಗವಂತನ ಪ್ರತ್ಯಕ್ಷತೆಯನ್ನ ಮಾಡಬೇಕಾಗ್ತದೆ. ಏನ್ ಮಾಡ್ಬೋದು? ಯಾವ ರೀತಿಯಲ್ಲಿ ಮಾಡ್ಬೋದು? ಮನಸ ವಾಚ ಕರ್ಮಣ ತನು ಮನ ಧನದಿಂದನೂ ಕೂಡ ಏನ್ ಮಾಡಬಹುದು? ಸೇವೆಯನ್ನ ಮಾಡಬಹುದು. ತನು ಮನ ಧನ ಜನ. ಜನ ಅಂತಂದ್ರೆ ಏನು? ಇವಾಗ ನಿಮ್ಮಲ್ಲಿ ಸೇವೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲಪ್ಪ,
ಸೇವಾ ಕೇಂದ್ರಕ್ಕೆ ಯಾರೋ ಡ್ರೈವರ್ ಅನ್ನ ಕಳಿಸೋದು, ಯಾವುದೋ ವ್ಯಕ್ತಿಯನ್ನ ಕಳಿಸೋದು, ಆ ಮೂಲಕ ಏನ್ ಮಾಡೋದು, ಯಜ್ಞಕ್ಕೆ ನೀವು ಸಹಯೋಗಿ ಆಗೋದು. ಯಾರು ಜನರನ್ನ ಕಳಿಸ್ತಿರೋ ಅವರಿಗೆ ಸಂಬಳವನ್ನ, ಹಣವನ್ನ ಯಾರು ಕೊಡ್ಬೇಕು? ನಾವೇ ಕೊಡ್ಬೇಕು. ನೀವು ಕೊಡ್ಬೇಕು. ಅವಾಗ ಏನಾಯ್ತು, ಜನರ ಅಂದ್ರೆ ಕೂಡ ಮೂಲಕ ನೀವು ಸೇವೆಯನ್ನ ಮಾಡ್ದ ಹಾಗೆ ಆಯ್ತು. ನೀವು ಅವರಿಗೆ ಸಂಬಳ ಕೊಡುವಂತ ಕಾರಣದಿಂದ ಅವ್ರೇನ್ ಕರ್ಮವನ್ನ ಮಾಡ್ತಾರೋ ಆ ಕರ್ಮದ ಫಲ ನಿಮ್ಗೆ ಸಮ ಪರ್ಸೆಂಟೇಜ್ ಅಲ್ಲಿ ಸಿಗುತ್ತೆ. ಸಿಗತ್ತೆ. ಆದರೆ ಅವರು ಆ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದಿದ್ರೆ ಏನಾಗ್ತದೆ, ಅವರು ಖುಷಿಯಿಂದನೂ ಮಾಡ್ಬೋದು, ಬೇಜಾರಿಂದನೂ ಮಾಡ್ಬೋದು. ಉದಾಹರಣೆಗೆ ಯಾವುದೋ ಒಂದು ಕುಮಾರ ಇದ್ದಾರೆ ಅಂತ ತಿಳ್ಕೊಳ್ಳಿ, ಕುಮಾರ ಅಥವಾ ಕುಮಾರಿ, ಸರಿನಾ? ಅವರು ಚೆನ್ನಾಗಿ ಸೇವೆಯನ್ನ ಮಾಡ್ತಾರೆ, ಆದ್ರೆ ಅವರು ಲೌಕಿಕದಲ್ಲಿ ಅವರಿಗೆ ಹಣಕಾಸಿನ ಸಮಸ್ಯೆ ಇದೆ. ಓಕೆನಾ? ಸಮಸ್ಯೆ ಇದ್ದಾಗ ಸೆಂಟರ್ಗೆ ಹೋಗ್ಬಿಟ್ಟು ಸೇವೆ ಮಾಡ್ಲಿಕ್ಕೆ ಆಗತ್ತಾ? ಆಗೋದಿಲ್ಲ. ಆಗೋದಿಲ್ಲ. ಅವಾಗ ನೀವೇನ್ ಹೇಳ್ತೀರಿ, ನೋಡಪ್ಪ ನಿನ್ಗೆ ಎಷ್ಟು ಸಂಬಳ ಬೇರೆ ಕಡೆ ಲೌಕಿಕದಲ್ಲಿ ಸಿಗತ್ತಲ್ವಾ, ಅಷ್ಟು ಸಂಬಳವನ್ನು ನಾನು ನಿನ್ಗೆ ಏನ್ ಮಾಡ್ತೇನೆ, ಕೊಡ್ತೇನೆ. ಆದ್ರೆ ನೀನೇನ್ ಮಾಡ್ಬೇಕು, ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಏನ್ ಮಾಡ್ಬೇಕು, ಅಲ್ಲಿ ಏನ್ ಸೇವೆ ಹೇಳ್ತಾರೋ ಮಾಡ್ಬೇಕು. ಅದನ್ನ ನೀನ್ ಮಾಡ್ಬೇಕು. ಓಕೆ, ಈಗ ಸೇವೆ ಮಾಡಿದ್ಯಾರು? ಸೇವೆ ಮಾಡಿ ಕುಮಾರ ಆ? ಕುಮಾರಿ ಯಾರನ್ನ ಒಬ್ಬ ಕುಮಾರ ಕುಮಾರಿ. ನೀವೇನ್ ಮಾಡಿದೆ, ಅವರಿಗೆ ಹಣ ಕೊಟ್ಟು ತಾನೆ? ಹ್ಮ್. ಹೌದು. ಅವಾಗ ಏನಾಯ್ತು, ಸೇವೆಯ ಫಲವನ್ನು ಅವ್ರು ತೆಗೆದುಕೊಂಡಾಗಾಯ್ತು ತಾನೆ? ಹೌದು. ಇಲ್ಲ, ಹಣ ಕೊಟ್ಟಿದ್ದೀವಿಲ್ಲ. ನೀವ್ ಹಣ ಕೊಟ್ಟಿದ್ದೀರಿ, ಆ ವ್ಯಕ್ತಿ ಹಣ ತಗೊಂಡಾಗ ಸೇವೆಯ ಪ್ರತಿಫಲ ತಗೊಂಡಂಗ ಆಯ್ತಲ್ವಾ ಅವರು? ಹಣ ತಕೊಂಡ್ಮೇಲೆ ಪ್ರತಿಫಲ ಹೆಂಗೆ ಅಣ್ಣ? ಯಾರು ಸೇವೆಯನ್ನ ಮಾಡಿದಾರೋ ಅವರು ನಿಮ್ಮ ಹತ್ರ ಹಣ ತಗೊಂಡಿದ್ದಾರೆ, ಹೌದಾ? ಅವಾಗ ಅದಕ್ಕೆ ಸೇವೆ ಅಂತ ಹೇಳಲಾಗತ್ತಾ? ಇಲ್ಲ. ಇಲ್ಲ ಅಲ್ವಾ? ನೀವೇನ್ ಮಾಡಿದ್ರೆ ಅವ್ರ ಮೂಲಕ ಮಾಡಿರೋದಕ್ಕೆ, ನೀವು ಹಣ ಕೊಟ್ಟಿರೋದಕ್ಕೆ ಆ ಕರ್ಮದ ಫಲ ಏನಾಗ್ತದೆ, ನಮ್ಗೆ ಸಿಗುತ್ತೆ. ನಿಮಗೆ ಸಿಗ್ತದೆ. ನಮಗ್ ಸಿಗುತ್ತೆ. ಅವರು ಕೂಡ ಮನಸ್ಸಿನಿಂದ ಖುಷಿಯಿಂದ ಮಾಡಿದಿದ್ರೆ ಅವ್ರಿಗೂ ಕೂಡ ಸಿಗಬಹುದು. ಆದರೆ ನೀವು ಹಣ ಕೊಟ್ಟಿರುವಂತ ಕಾರಣದಿಂದ, ನೀವು ಸೇವೆ ಮಾಡ್ಲಿಕ್ಕೆ ಆಗದೇ ಇರುವಂತ ಕಾರಣದಿಂದ ಧನದಿಂದನೂ ಸೇವೆಯನ್ನ, ಆ ಜನರಿಂದನೂ ಸೇವೆಯನ್ನ ಮಾಡಬಹುದು. ಮಾಡಬಹುದು. ನೆಕ್ಸ್ಟ್ ಧನದಿಂದ ಸೇವೆ ಮಾಡೋದು ಅಂದ್ರೆ ಸೇವಾ ಕೇಂದ್ರಕ್ಕೆ ಚೇರ್ ಅಂತ ಅನ್ಕೊಡೋದು, ಅಥವಾ ಒಂದು ಏನ್ ಹೇಳ್ತಾರೆ ಪ್ರೊಜೆಕ್ಟರ್ ಅಂತ ಅನ್ಕೊಡೋದು, ಟಿವಿನ ತಂದ್ಕೊಡೋದು, ದಿನಸಿ ಐಟಮ್ ಅಂತ ತಂದ್ಕೊಡೋದು, ಬಿಲ್ಡಿಂಗ್ ಕಟ್ಲಿಕ್ಕೆ ಹೆಲ್ಪ್ ಮಾಡುವಂಥದ್ದು, ವೆಹಿಕಲ್ಗೆ ಪೆಟ್ರೋಲ್ ಹಾಕೋದು, ಯಾವುದೋ ರೂಪದಲ್ಲಿ ಸಾಧನದ ಮೂಲಕ, ಧನದ ಮೂಲಕ ಏನ್ ಮಾಡೋದು, ಸೇವೆಗೆ ಸಹಯೋಗಿ ಆಗೋದು. ಓಕೆ, ನೆಕ್ಸ್ಟ್ ಬರ್ತದೆ ತನುವಿನ ಸೇವೆ. ತನುವಿನ ಸೇವೆಯಲ್ಲಿ ಏನ್ ಮಾಡೋದು, ಅಲ್ಲಿ ಹೋಗ್ಬಿಟ್ಟು ಕಸ ಗುಡಿಸಿದ್ವಿ, ನೆಲ ಒರೆಸಿದ್ವಿ, ಚೇರು ಒರೆಸಿದ್ವಿ, ಓಕೆನಾ? ಭಂಡಾರದಲ್ಲಿ ಸೇವೆಯನ್ನ ಮಾಡಿದ್ವಿ, ಊಟಕ್ಕೆ ಬಡಿಸಿದ್ವಿ, ಪಾಂಪ್ಲೆಟ್ಸ್ ತಗೊಂಡು ಹೋದ್ವಿ, ನಿಮಿತ್ತ ಅಕ್ಕಂದ್ರ ಜೊತೆಗೆ ಹೋದ್ವಿ. ಇದೆಲ್ಲ ಯಾವುದು, ತನುವಿನ ಸೇವೆ. ಅದರ ನೆಕ್ಸ್ಟ್ ಲೆವೆಲ್ ಯಾವ್ದು ಬರ್ತದೆ, ಮನಸಾ ಸೇವೆ. ವಾಚಾ ಸೇವೆ. ಯಾವ್ದು ಬರ್ತದೆ, ವಾಚಾ ಸೇವೆ. ವಾಚಾ ಸೇವೆ ಮಾಡ್ಲಿಕ್ಕೂ ಕೂಡ ಶರೀರ ಬೇಕಾಗ್ತದೆ. ನೀವ್ ಎಷ್ಟು ಬಾಬಾನ ಜೊತೆಲಿ ಇಟ್ಕೊಂಡು ವಾಚಾ ಸೇವೆ ಮಾಡ್ತಾ ಹೋಗ್ತಿರೋ ಅಷ್ಟು ಬಾಬಾ ನಿಮ್ಮನ್ನ ಏನ್ ಮಾಡ್ತಾರೆ, ಸ್ಟೇಜ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ನಿಮ್ಮಲ್ಲಿ ಏನಾಗ್ತಾ ಆಗ್ತಾ ಹೋಗ್ತದೆ. ಫಸ್ಟಿಗೆ ಏನ್ ಮಾಡ್ತೀವಿ, 7 days ಕೋರ್ಸ್ ಅನ್ನ ಚಿತ್ರ ಪ್ರದರ್ಶನ ಎಕ್ಸ್ಪ್ಲೇನ್ ಮಾಡ್ತೀವಿ. ಆಮೇಲೆ ಒಬ್ಬೊಬ್ಬರಿಗೆ ಜ್ಞಾನ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ 7 days ಕೋರ್ಸ್ ಅನ್ನ. ಆಮೇಲೆ ಮುರುಳಿಯನ್ನ ಹೇಳುವಂಥದ್ದು, ಆಮೇಲೆ ಸ್ಟೇಜ್ ಮೇಲೆ ನಿಂತ್ಕೊಂಡ್ಬಿಟ್ಟು ಸಪ್ರೇಟ್ ಆಗಿ ಸಬ್ಜೆಕ್ಟ್ ಬಗ್ಗೆ ಏನ್ ಮಾಡುವಂಥದ್ದು, ಜ್ಞಾನವನ್ನ ತಿಳಿಸುವಂಥದ್ದು. ನೆಕ್ಸ್ಟ್ ಎದುರುಗಡೆ ಇರೋರ ಪ್ರಶ್ನೆಗಳಿಗೆ ಏನ್ ಮಾಡುವಂಥದ್ದು, ಉತ್ತರವನ್ನ ಕೊಡುವಂಥದ್ದು. ನೆಕ್ಸ್ಟ್ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡುವಂಥದ್ದು. ಹೀಗೆ ವೆರೈಟಿ ವಾಚಾ ಸೇವೆನ ಏನ್ ಮಾಡ್ಬೋದು, ಮಾಡ್ಬೋದು. ಇನ್ನು ಕೆಲವೊಂದ್ಸಲ ಆತ್ಮಗಳಿಗೆ ಮೌಂಟ್ ಅಬು ಕರ್ಕೊಂಡು ಹೋಗೋದು, ಗಿಫ್ಟ್ ಅನ್ನ ಕೊಡೋದು, ಅವನ್ನ ಕರ್ಕೊಂಡು ಬಂದ್ಬಿಟ್ಟು ಸೇವಾ ಕೇಂದ್ರದಲ್ಲಿ ಅವರನ್ನ ಸನ್ಮಾನ ಮಾಡುವಂಥದ್ದು, ಅವರಿಗೆ ಸಂದೇಶ ಕೊಡುವಂಥದ್ದು, ಹೀಗೆ ವೆರೈಟಿ ಸೇವೆಯನ್ನ ಮಾಡಬಹುದು ಅಲ್ವಾ? ಓಕೆ, ಇದಕ್ಕೆಲ್ಲ ಡಿಪೆಂಡೆನ್ಸಿ ಇದೆಯೋ ಇಲ್ವೋ? ಇದೆ. ನಂತರ ಬರೋದು ಮನ್ಸಾ ಸೇವೆ. ಮನ್ಸಾ ಸೇವೆಯಲ್ಲಿ ಏನಿದೆ, ಈ ಎಲ್ಲದಲ್ಲೂ ಕೂಡ ಏನು ಸಾಧನ ಭಗವಂತನ ಕೈಯಲ್ಲಿ, ಕರ್ಮವನ್ನು ಯಾರು ಮಾಡ್ಬೇಕು, ಬಾಬಾ ಮಾಡ್ಬೇಕು ಅಷ್ಟೇ. ಓಕೆ, ಮನ್ಸಾ ಸೇವೆಯಲ್ಲೂ ಕೂಡ ಮನಸ್ಸನ್ನು ಯಾರ ಕೈಯಲ್ಲಿ ಕೊಡ್ತೀರಾ ನೀವು, ಭಗವಂತನ ಕೈಯಲ್ಲಿ. ಭಗವಂತನ ಕೈಯಲ್ಲಿ. ಅದರ ಮೂಲಕ ಸೇವೆ ಮಾಡೋದು ಯಾರು, ಭಗವಂತ. ಈಗ ಅದು ಸೇವೆ ಸಹಜ, ಮನಸ್ಸ ಸೇವೆ ಸರ್. ಕಷ್ಟ ಯಾವುದು, ಕರ್ಮಣ. ಕಷ್ಟ ಮನ್ಸಾ ಸೇವೆನೇ ಕಷ್ಟ. ಯಾಕಂದ್ರೆ ಮನಸ್ಸು ಊರೆಲ್ಲ ಸುತ್ತಾ ಇರ್ತದೆ ಅಲ್ವಾ? ನೀವು ಮೇನ್ ನೋಡಿ, ಸೆಂಟರಿಗೆ ಹೋದಾಗ ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆವರೆಗೆ ಅಲ್ಲೇ ಕುತ್ಕೊಂಡ್ಬಿಟ್ಟು ಏನ್ ಮಾಡ್ಬೋದು, ಸೇವೆ ಮಾಡ್ಬೋದು ಅಲ್ವಾ, ಶಾರೀರಿಕವಾಗಿ ಅಲ್ವಾ? ವಾಣಿ ಸೇವೆಯನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಮುಗಿಯುವವರೆಗೂ ಕೂಡ ಏನಾಗ್ತದೆ, ನೀವು ವಾಣಿ ಕಡೆನೇ ಕ್ಲಾಸ್ ಹೇಳೋದು ಕಡೆನೇ ಗಮನ ಇಟ್ಕೊಳ್ಬಹುದು, ಹೌದಾ? ಧನದ ಸೇವೆ ನೀವು ಕೊಡಬೇಕು ಅಂತ ಕೊಟ್ಬಿಟ್ಟು ಮುಗಿಸ್ಬಿಡ್ಬೋದು.
ಆದರೆ ಮನಸ್ಸನ್ನ ಸೇವೆಗೆ ಅಂತ ಕುಳಿಸಿದಾಗ ಅದು ಸೇವೆಯಲ್ಲಿ ಇರೋದೇ ಇಲ್ಲ. ಏನ್ ಮಾಡ್ತಾ ಇರ್ತದೆ? ಊರೆಲ್ಲ ಆ ಕಡೆ ಈ ಸುತ್ತ ಕಡೆ ಗಮನ ಊರು ಹೋಗ್ತಿರ್ತದೆ. ಸುತ್ತಾ ಇರ್ತದೆ, ಅಲ್ಲಿ ಇಲ್ಲಿ ಹೋಗ್ತಾ ಇರ್ತದೆ, ಭಗವಂತನ ಕಡೆಗೆ ಇರೋದಿಲ್ಲ. ಆದರೆ ಅದನ್ನ ನೀವು ಕಂಟ್ರೋಲ್ ಇಟ್ಕೊಂಡಿದ್ದರೆ, ಸಾಧನೆಯನ್ನ ಮಾಡಿದ್ರೆ ಬೇಹದ್ದಿನ ಸೇವೆ ಸಹಜವಾಗಿ ವಿಶ್ವದಲ್ಲಿ ಎಲ್ಲ ಕಡೆಗೂ ಕೂಡ ಏನಾಗ್ತದೆ ಆಗತ್ತೆ. ಯಾಕಂದ್ರೆ ಅಲ್ಲಿ ಒಪೋಸಿಷನ್ ಇರೋದಿಲ್ಲ. ಇರೋದಿಲ್ಲ, ಯಾರು ಪ್ರಶ್ನೆ ಮಾಡೋರು ಮಾಡೋದಿಲ್ಲ. ಇರಲ್ಲ. ಯಾವ ಸಮಯದಲ್ಲಿ ಎಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ನೀವೇನ್ ಮಾಡ್ಬೋದು? ಸೇವೆ ಮಾಡ್ಬೋದು. ಮಾಡ್ಬೋದು. ಅದು ಬೇಹದ್ದಿಂದು ಆಗಿರ್ತದೆ. ಅದಕ್ಕಾಗಿ ಮಕ್ಕಳೇ, ಸಮಯದ ಅನುಸಾರದಲ್ಲಿ ತೀವ್ರ ಬದಲಾವಣೆ ಇರುವಂತ ಕಾರಣದಿಂದ ಮನ್ಸಾ ಸೇವೆಯ ಕಡೆಗೆ ಹೆಚ್ಚಿನ ಗಮನವನ್ನ ನೀವೇನ್ ಮಾಡಬೇಕಾಗ್ತದೆ? ಕೊಡಬೇಕಾಗ್ತದೆ. ಅದಕ್ಕಾಗಿ ನೀವು ರಾಜಯೋಗಕ್ಕೆ ಕೂತ್ಕೊಂಡಾಗ ಸಂಪೂರ್ಣವಾದ ಮನಸ್ಸು ಭಗವಂತನಿಗೆ ಸಮರ್ಪಣೆ ಮಾಡಿದಿರೋ ಇಲ್ಲೋ ಅಂತ ನೀವೇನ್ ಮಾಡ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಚೆಕ್ ಮಾಡಬೇಕು. ಮಾಡ್ಕೋಬೇಕು. ಈಗ ಯಾವ ಸೇವೆ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು? ಜನ ಸೇವೆನೋ, ಧನ ಸೇವೆನೋ, ತನು ಸೇವೆನೋ, ವಾಚಾ ಸೇವೆನೋ, ಮನ್ಸಾ ಸೇವೆನೋ? ಮನಸಾ ಸೇವೆ. ಅಲ್ವಾ? ಓಕೆ, ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಜ್ಞಾನದ ಸೇವೆಯಿಂದ ಪಂಚತತ್ವಗಳು ಪರಿವರ್ತನೆ ಆಗ್ತಾವೋ ಆಗಲ್ಲೋ? ಮನಸ್ಸ ಸೇವೆಯಿಂದ ಪರಿವರ್ತನೆ ಮನಸ್ಸು ನೀವು ಸೇವೆಯಿಂದ. ನೀವು ನೀವು ಜ್ಞಾನ ಹೇಳಿದ್ರೆ ಅವ್ರಿಗೆ ಹೊಡೆದ ಅರ್ಥ ಆಗತ್ತಾ? ಇಲ್ಲ. ಅರ್ಥ ಆಗೋದಿಲ್ಲ. ಪ್ರಪಂಚದಲ್ಲಿ ಮನುಷ್ಯಾತ್ಮನ ಬಿಟ್ಟು ಬೇರೆ ಆತ್ಮಗಳು ಕೂಡ ಇದ್ದಾರೋ ಇಲ್ವೋ? ಇದ್ದಾರೆ. 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 ಅವರಿಗೂ ಕೂಡ ಭಗವಂತನ ಶಕ್ತಿ ತಲುಪಿಸ್ಬೇಕೋ ಬೇಡವೋ? ಕಲಿಸ್ಬೇಕು. ಕಲ್ಪಿಸ್ಬೇಕು. ಅವ್ರ ಎದುರುಗಡೆ ಹೋಗ್ಬಿಟ್ಟು ಕೋರ್ಸ್ಕೊಡಿ, ಅವ್ರಿಗೆ ಅರ್ಥ ಆಗುತ್ತೋ ಆಗಲ್ಲೋ? ನಾಯಿ, ಕುರಿ, ಕೋಳಿ, ಹಸು ಎಲ್ಲ ತಂದ್ಬಿಟ್ಟು ಕಟ್ಟಾಕೊಳ್ಳಿ, ಮತ್ತೆ ಅವ್ರಿಗೆ ಜ್ಞಾನ ಹೇಳಿ, ಅರ್ಥ ಆಗುತ್ತೋ ಆಗಲ್ವೋ? ಅರ್ಥ ಅರ್ಥ ಆಗೋದಿಲ್ಲ. ನಾ ಆಗೋದಿಲ್ಲ, ಯೋಗದಿಂದ ಮನಸ್ಸು ಸೇವೆ ಮಾಡಿ. ಅಲ್ವಾ? ಓಕೆ, ಮನುಷ್ಯಾತ್ಮರಲ್ಲೂ ಕೂಡ ಎಷ್ಟು ಜನರಿಗೆ ಅರ್ಥ ಆಗತ್ತೆ? ಎಷ್ಟು ಜನರಿಗೆ ಅರ್ಥ ಆಗತ್ತೆ? 33 ಕೋಟಿ. 33 ಕೋಟಿಲಿ ಯಾರು ಬರೋರು ಇದ್ದಾರೆ ಅವರು ಮಾತ್ರ ಅರ್ಥ ಆಗತ್ತೆ. ಅರ್ಥ ಆಗುತ್ತೆ. ಅದು ಪ್ರಜೆಯಲ್ಲಿರೋರು ಕೂಡ ಏನ್ ಮಾಡೋದಿಲ್ಲ, ಸಂಪೂರ್ಣವಾಗಿ ತೆಗೆದುಕೊಳ್ಳೋದಿಲ್ಲ. ಅದು ಉಳಿದವರಿಗೆಲ್ಲರಿಗೂ ಕೂಡ ಭಗವಂತನ ಪರಿಚಯ ಸಿಗತ್ತೋ ಸಿಗಲ್ವೋ? ಸಿಗುತ್ತೆ. ಸಿಗುತ್ತೆ. ಪರಮಾತ್ಮಾನುಭೂತಿ ಆಗತ್ತೋ ಆಗಲ್ವೋ? ಆಗತ್ತೋ ಆಗಲ್ವೋ? ಆಗುತ್ತೆ. ಆಗುತ್ತೆ. ಆಗತ್ತೆ. ಯಾವುದರ ಆಧಾರದ ಮೇಲೆ? ಮನಸ್ಸಾ ಸೇವೆಯ ಆಧಾರದ ಮೇಲೆ. ವಿಶ್ವ ಪಾವನ ಆಗೋದು, ಶುದ್ಧವಾಗೋದು, ಸಮಸ್ಯೆ ಪರಿಹಾರ ಆಗೋದು ಎಲ್ಲ ಯಾವುದರಲ್ಲಿ? ಮನಸ್ಸ ಸೇವೆ ಸೇವೆ ಮನಸ್ಸ ಆಧಾರ ಸೇವೆ. ಅಂದ್ಮೇಲೆ ಇವಾಗ ಯಾವ್ದ್ರ ಕಡೆ ಹೆಚ್ಚಿಗೆ ಗಮನ ಕೊಡ್ಬೇಕು ನಾವು? ಮನಸ್ಸ ಸೇವೆಗೆ. ಮನಸ್ಸ ಸೇವೆಗೆ. ಆ ಮನಸ್ಸಾ ಸೇವೆ ಹೇಗಿರಬೇಕು ಅಂತಂದ್ರೆ, ಎಷ್ಟು ಪವರ್ಫುಲ್ ಇರಬೇಕು ಅಂತಂದ್ರೆ, ಅದರಿಂದ ವಾಯುಮಂಡಲ ನಿರ್ಮಾಣ ಆಗ್ಬೇಕು. ವಾಯುಮಂಡಲ ಅಂತಂದ್ರೆ ಏನು? ಸುತ್ತಮುತ್ತಲಿನ ಆ? ಸುತ್ತಮುತ್ತಲಿನ ಪ್ರಕೃತಿ. ಪರಿಸರ. ವಾಯು. ವಾಯು ಅಂತಂದ್ರೇನು? ಗಾಳಿ. 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 ವಾಯು ಅಂತಂದ್ರೇನು? ಗಾಳಿ. 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 ವಾಯುಮಂಡಲ ನಿರ್ಮಾಣ ಆಗೋದು ಅಂತಂದ್ರೇನು? ಪರಿಸರ ಪಾಸಿಟಿವ್ ಆಗಿ ನಿರ್ಮಾಣ ಆಗ್ಬೇಕು. ವಾಯು ಹೇಳುದೇನು? ಗಾಳಿ ಗಾಳಿ. ಗಾಳಿ ಗಾಳಿ. ಮುಖಾಂತರ ಒಂದು ಎಲ್ಲರಿಗೂ ಸಾಧನ. ಹೋಗಿ ತಲುಪು. ವಾಯು ಹೇಳುದೇನು? ಒಂದು ಸಾಧನ. 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 ಪಾತ್ರೆ ಹೇಳೋದೇನು? ಸಾಧನ ಸಾಧನ. ಮೈಕ್ ಹೇಳೋದೇನು? ಸಾಧನ ಸಾಧನ. ಚಪ್ಪಲಿ ಹೇಳೋದೇನು? ಸಾಧನ. ಹಾಗೆ ವಾಯು ಹೇಳೋದೇನು? ಸಾಧನ. ಸಾಧನ ಆ ವಾಯುವಿನಲ್ಲಿ ಏನೇನ್ ಇರ್ತದೆ? ಗಾಳಿ ತರಂಗ. ವಾಯುನಲ್ಲಿ ತರಂಗಗಳು. ವಾಯು ಏನ್ ಹಿಡ್ಕೊಳ್ತದೆ? ಇವಾಗ ಪಾತ್ರೆ ಏನ್ ಹಿಡ್ಕೊಳ್ತದೆ ಗೊತ್ತು ನಿಮ್ಗೆ, ಹೌದಾ? ಚಪ್ಪಲಿ ಶರೀರವನ್ನು ಹಿಡ್ಕೊಳ್ತದೆ, ಹೌದಾ? ಹಾಗೆ ವಾಯು ಏನ್ ಹಿಡ್ಕೊಳ್ತದೆ? ಥಾಟ್ಸ್. ಎಲ್ಲಾ ತರದ ವೈಬ್ರೇಷನ್ ಹಿಡ್ಕೊಂಡುತ್ತೆ. ವಾಯು ಸುವಾಸನೆ ಹಿಡ್ಕೊಳ್ತದೆ ಇಲ್ಲೋ? ಸುವಾಸನೆಯಲ್ಲಿ ದುರ್ವಾಸನೆ ಇಲ್ಲಿ ಹಿಡ್ಕೊಳತ್ತೆ ಇಲ್ವೋ? ಹಿಡ್ಕೊಳ್ಳುತ್ತೆ. ಹೌದು. ಶಬ್ದ ಹಿಡ್ಕೊಳ್ಳುತ್ತೆ. ಹಿಡ್ಕೊಳ್ಳುತ್ತೆ. ಶಬ್ದ ಹಿಡ್ಕೊಳ್ಳೋದು ವಾಯುನು ತಾನೆ? ಹೌದು. ಹಿಡ್ಕೊಳ್ಳುತ್ತೆ. ಹಾಗೆ ಮನುಷ್ಯಾತ್ಮದಿಂದ ಬರುವಂತ ಸಂಕಲ್ಪಗಳು ಹಿಡ್ಕೊಳ್ಳುತ್ತೆ. ಹಿಡ್ಕೊಳ್ಳುತ್ತೆ. ನಾವು ಅನುಭವ ಮಾಡುವಂತದ ಅನುಭವ ಅಂದ್ರೆ ಸುಖ, ದುಃಖ, ನೋವು, ನಲಿವು, ಕಷ್ಟ, ಇದೆಲ್ಲ ಯಾರು ಹಿಡ್ಕೊಳ್ತಾರೆ? ವಾಯುವಿಂದಲೇ ವಾಯು ನಮ್ಗೆ ಹಿಡ್ಕೊಳ್ಳುತ್ತೆ. ವಾಯುಮಂಡಲ ಆಗ್ಲಿಕ್ಕೆ ಆಧಾರ ಯಾವುದು? ಮನಸ್ಸು. ಸಂಕಲ್ಪಗಳು. ಸಂಕಲ್ಪ ಮನಸ್ಸು. ಆ ವಾಯುಮಂಡಲದಲ್ಲಿ ಯಾವುದು ಜಾಸ್ತಿ ಇರ್ತದೋ ಅದರ ಪ್ರಭಾವ ಇರ್ತದ ಮೇಲೆ. ಉದಾಹರಣೆಗೆ ಬೆಳಗಿನ ಸಮಯದಲ್ಲಿ ವಾಯುಮಂಡಲದಲ್ಲಿ ಏನಿರ್ತದೆ?
ಚಳಿ ಇರ್ತದೆ ಇಲ್ವೋ ಹಾ. ಚಳಿಗಾಲದಲ್ಲಿ? ಹೌದು. ಚಳಿಗಾಲದಲ್ಲಿ ಚಳಿ ಇರ್ತದೆ ತಾನೆ? ಹ್ಮ್ ಅವಾಗ ಅದು ಹೌದು. ಯಾವ್ದನ್ನ ಹಿಡ್ಕೊಂಡಿದೆ? ಚಳಿ. Cold. ಚಳಿಯನ್ನ. ಸೂರ್ಯನ ಉದಯ ಆಯ್ತು, ನಿಧಾನಕ್ಕೆ ವಾಯುಮಂಡಲ ಚೇಂಜ್ ಆಗುತ್ತೋ ಇಲ್ವೋ? ಬಿಸಿ ಬಿಸಿ ಆಗ್ತಾ ಬರುತ್ತೆ. Heat ಆಗುತ್ತೆ. ಅವಾಗ ಅದು ಯಾವ್ದು ಹಿಡ್ಕೊಂಡಿದೆ? ಬಿಸಿ. ಬಿಸಿ Heat ಇಟ್ಕೊಂಡಿರ್ತದೆ. ಬಿಸಿಯನ್ನು ಹಿಡ್ಕೊ. ಓಕೆ, ಅದೇ ನೀವಲ್ಲ ಬಿಸಿ. ಒಂದು ಹಾಡು ಹಾಕಿ, ಅವಾಗ ಅದೇನ್ ಹಿಡ್ಕೊಂಡಿದೆ? ಹಾಡು ಹಾಡನ್ನ ಹಾಡನ್ನ ಹಿಡ್ಕೊಂಡಿದೆ. ಇಟ್ಕೊಂಡಿರ್ತದೆ. ಹಾ. ಹಾಗೆ ಒಂದು ಫಿಲ್ಮ್ ಥಿಯೇಟ್ರಿಗೆ ಹೋಗಿ ಅಲ್ಲಿ ಹೆಂಗ್ ಇರ್ತದೆ? ವಾಯುಮಂಡಲ ಗಿಜಿ 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 ಆಗಿರ್ತದೆ ಅಲ್ವಾ? ದೇವಸ್ಥಾನಕ್ಕೆ ಹೋಗಿ ಏನಾಗಿರ್ತದೆ? ಪ್ರಶಾಂತವಾಗಿರ್ತದೆ. ಶಾಂತವಾಗಿ. ಈಗ ನಿಮ್ಮ ಮನೆಯಲ್ಲಿ ಮಾವಿನ ಕಾಯನ್ನ ತಂದಿಟ್ಟಿದ್ದೀರಿ. ಏನಿಟ್ಟಿದ್ದೀರಿ? ಮಾವಿನಕಾಯಿ ಮಾವಿನಕಾಯಿ. ಅವಾಗ ಮಾವಿನಕಾಯಿಯಿಂದ ವಾಯುಮಂಡಲ ರೆಡಿ ಆಗತ್ತೋ ಆಗಲ್ವೋ? ಆಗುತ್ತೆ. ಆಗುತ್ತೆ. ಆಗಲ್ಲ ಆಗಲ್ಲ. ಆಗತ್ತಾ? ಮಾವಿನ ಕಾಯಿ ಹಣ್ಣಿನಕಾಯಿ ready ಆಗಲ್ಲ. ಆ? ಕಾಯಿ ಜನ ಮಾವಿನ ಹಣ್ಣು. ಮಾವಿನಕಾಯಿ ನೋಡಬಾರ್ದು, ಆದ್ರೆ ಅವರಿಗೆ ಮಾವಿನ ಹಣ್ಣಿನ ಅನುಭವ ಆಗ್ಬೇಕು. ಅವು ನೋಡಬಾರ್ದು. ವಾಯುಮಂಡಲದ ಮೂಲಕ ಅಲ್ಲಿರುವಂತ ವಸ್ತುವನ್ನ ಗುರುತಿಸಬೇಕು ಜನ. ಮಾವಿನಕಾಯಿಯಿಂದ ಆಗತ್ತಾ? ಆಗಲ್ಲ. ಆಗುತ್ತೆ. ಅದರಿಂದ ಹಣ್ಣಾದ್ಮೇಲೆ ಆಗುತ್ತಣ್ಣ. ಮಾವಿನಕಾಯಿಯಿಂದ ಆಗತ್ತೋ ಮಾವಿನ ಹಣ್ಣಿಂದ ಆಗತ್ತೋ? ಹಣ್ಣಿಂದ ಆಗುತ್ತೆ. ಹಣ್ಣಿಂದ ಮಾವಿನ ವಾಸನೆ ಹಣ್ಣಿಂದ ಬರುತ್ತೆ. ಆಗುತ್ತೆ. ಅಲ್ವಾ? ಓಕೆ, ಬರೀ ಒಂದು ಮಾವಿನ ಹಣ್ಣು ಇದ್ರೆ ಆಗತ್ತಾ? ಆಗಲ್ಲ. ಸುಮಾರು ಜಾಸ್ತಿ ಇರ್ಬೇಕಣ್ಣ. ಜಾಸ್ತಿ ಮಾವಿನ ಹಣ್ಣು ಇರ್ಬೇಕು. ಅದು ಚೆನ್ನಾಗಿ ಏನು ಮಾಡಬೇಕು? ಹಣ್ಣಾಗ್ಬೇಕು. ಹಣ್ಣಾದಾಗ ಮಾಗಿರ್ಬೇಕು. ಒಳಗಡೆ ಬಂದ ತಕ್ಷಣ ಘಮ್ ಅಂತ ವಾಸನೆ ಮೂಗಿಗೆ ಹೊಡೆಯತ್ತೆ. ಯಾವ ಕಾರಣ? ಹೌದು. ಯಾವ್ದಿಂದ? ಗಾಳಿಯಿಂದ ವಾಯುವಿಂದ ತಾನೆ. ಅಲ್ಲಿ ಹಲಸಿನ ವಾಯುವಿಂದ. ಇಲ್ಲ, ಮಾವಿನ ಹಣ್ಣು ಕಣ್ಣಿಗೆ ಕಾಣ್ತಾ ಇಲ್ಲ, ಆದರೆ ಅದರಿಂದ ಅದರಲ್ಲಿರುವಂತ ಗುಣ ವಾಸನೆ ಏನಿದೆ ವಾಯುಗೆ ಹೋಗ್ಬಿಟ್ಟು ಚಾರ್ಜ್ ಆಗಿದೆ. ಏನಾಗಿದೆ? ಚಾರ್ಜ್ ಆಗಿದೆ. ಓಕೆ, ಚಾರ್ಜ್ ಆಗಿದೆ. ಮಾವಿನ ಹಣ್ಣುಗಳಿದ್ದಾವೆ. ಅಲ್ಲಿ ಕೆಲವೊಂದು ಒಳ್ಳೆ ಸುವಾಸನೆ ಕೊಡುವಂತ ಮಾವಿನ ಹಣ್ಣು ಇದೆ, ಕೆಲವೊಂದು ಕೊಳೆತು ಕೂಡ ಹೋಗ್ಬಿಟ್ಟಿದೆ ಅಂತ ತಿಳ್ಕೊಳ್ಳಿ. ಓಕೆ, ವಾಯುಮಂಡಲದಲ್ಲಿ ಯಾವ್ದಿರ್ತದೆ? ಕೊಳ್ತೋಗಿರೋದು. ಯಾವ್ದು ಜಾಸ್ತಿ ಕೊಳ್ತಿದ್ರೆ ಕೊಳ್ತಿರೋದಿರುತ್ತೆ, ಕೊಳ್- ಚೆನ್ನಾಗಿದ್ರೆ ಚೆನ್ನಾಗಿರೋದಿರುತ್ತೆ. ಎರಡು ಮಿಕ್ಸ್ ಇದೆ ತಾನೆ ಅಲ್ಲಿ? ಎರಡು ಮಿಕ್ಸ್ ಇದೆ ತಾನೆ? ಹೌದು. ಓಕೆ, ಅಲ್ಲಿ ಕೊಳ್ತಾಗಿರೋದು ಜಾಸ್ತಿ ಇದ್ರೆ ಏನಾಗ್ತದೆ? ಅದರದೇ ವಾಯುಮಂಡಲ ಬಂದ್ಬಿಡ್ತದೆ ತಾನೆ ಅಲ್ಲಿ. ಹ್ಮ್ ಹೌದು. ಅಂದಮೇಲೆ ವಾಯುಮಂಡಲದಲ್ಲಿ ಹೆಚ್ಚಿನ ಪ್ರಭಾವ ಏನಿದೆ? ಅಲ್ಲಿ ಸುತ್ತಮುತ್ತಲು ಯಾವ ಶಕ್ತಿ ಜಾಸ್ತಿ ಇದೆಯೋ ಅದರ ಪ್ರಭಾವ ವಾಯುಮಂಡಲದ ಮೇಲೆ ಬೀಳ್ತದೆ. ಆಗುತ್ತೆ. ಬೀಳತ್ತೆ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ? ಓಕೆ, ಉದಾಹರಣೆಗೆ ಈಗ ಒಂದು ಪಾತ್ರೆ ಇಟ್ಟಿದ್ದೀರಾ ಅಂತ ತಿಳ್ಕೊಳ್ಳಿ. ಓಕೆ, ಪಾತ್ರೆಯಲ್ಲಿ ನೀರು ಇಟ್ಟಿರ್ತೀರಾ, ಅದ್ರಲ್ಲಿ ಏನ್ ಮಾಡ್ತೀರಾ ನೀವು? ಪಾಯಸ ಮಾಡ್ತೀರಾ, ಸರಿನಾ? ಆವಾಗ ಆ ಪಾಯಸದ ಪ್ರಭಾವ ವಾಯುಮಂಡಲದ ಮೇಲೆ ಯಾವಾಗ ಆಗ್ತದೆ? ಚೆನ್ನಾಗ್ ಕಾದು ಅದ್ರ ಪಾಯಸ ರೆಡಿ ಆದ್ಮೇಲೆ ರೆಡಿ Ready. ಆಗ್ತಿರ್ತೈತಲ್ಲ ರೆಡಿ ಆದ್ಮೇಲೆ ತಾನೆ. ಈಗ ಹ್ಮ್. ಪಾತ್ರೆ ಇಟ್ಟಿದ್ದೀರಿ, ಬೆಂಕಿನೇ ಹಚ್ಚಿಲ್ಲ, ವಾಯುಮಂಡಲ ರೆಡಿ ಆಗುತ್ತೋ ಆಗಲ್ವೋ? ಆಗಲ್ಲ ಆಗೋದಿಲ್ಲ. ಬೆಂಕಿ ಸಣ್ಣದಿದೆ, ಅವಾಗ ಆಗತ್ತಾ? ಇಲ್ಲ ಆಗೋದಿಲ್ಲ. ಇಲ್ಲ. ನಾನು ಪಕ್ಕದ ರೂಮಲ್ಲಿ ಕೂತ್ಕೊಂಡಿದ್ದೇನೆ, ಸೇವಾ ಕೇಂದ್ರಕ್ಕೆ ಬಂದಿದ್ದೇನೆ, ನನಗೆ ಶಾವಿಗೆ ಪಾಯಸ ಮಾಡಿದ ಅಂತ ನನಗೆ ಹೆಂಗ್ ಗೊತ್ತಾಗ್ಬೇಕು? ಅದು ರೆಡಿ ಆದ್ಮೇಲೆ ಗೊತ್ತಾಗಬೇಕಿಲ್ಲ ಅಂದ್ರೆ ಆಗೋದಿಲ್ಲ ಅದು. ರೆಡಿ ಆಗ್ಬೇಕು ಅಂತ ಹೇಳಿದಿದ್ರೆ ಆ ಒಂದು ಪಾತ್ರೆಯನ್ನ ಒಲೆ ಮೇಲೆ ಎಷ್ಟೊತ್ತಿಡ್ಬೇಕು? ಅದು ಕುದಿಬೇಕು. ತುಂಬಾ ಸಮಯ ಇಡಬೇಕು. ತುಂಬಾ ಸಮಯ ಇಡಬೇಕು ತಾನೆ. ಒಲೆ ಆಫ್ ಮಾಡೋದು ಆನ್ ಮಾಡೋದು ಮಾಡ್ತಾ ಇದ್ದಿದ್ರೆ ಆವಾಗ ಅದ್ರ ವಾಸನೆ ಬರ್ತದೋ ಬರಲ್ವೋ? ಇಲ್ಲ. ಬರೋದಿಲ್ಲ. ಓಕೆ, ಅದೇ ಪಾತ್ರೆಯಲ್ಲಿ ನೀವು ಪಾಯಸದ ಬದಲಿಗೆ ಸಾಂಬಾರ್ ಮಾಡಿದಿರಿ, ವಾಯುಮಂಡಲ ಯಾವ್ದು ರೆಡಿ ಆಗ್ತದೆ? ಸಾಂಬಾರ್. ಸಾಂಬಾರಿಂದು ರಸಂ ಹಾಕಿದ್ರೆ ರಸಂ ರಸಂ ತರ. ಸ್ಮೆಲ್. ರಸಂದು. ಓಕೆ, ವಾಯುಮಂಡಲ ನಿರ್ಮಾಣ ಆಗ್ಲಿಕ್ಕೆ ಕಾರಣ ಯಾವುದು? ವಾಯು ಬೆಂಕಿ. ಬೆಂಕಿ 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 ಪಾತ್ರೆ ಮತ್ತೆ ಪಾತ್ರೆ ಒಳಗಡೆ ಇರುವಂತ ವಸ್ತು. ಓಕೆ, ಆ ಬೆಂಕಿ ಏನ್ ಮಾಡ್ತಿದೆ? ಪಾತ್ರೆಯ ಮೂಲಕ ಒಳಗಡೆಗಿಂದ ಇರುವಂತ ವಸ್ತುವಿನಲ್ಲಿರುವ ಏನಿದೆ ಅದು ಸಾರ ಏನಿದೆ ಅದು ವಾಯುಮಂಡಲದ ಮೇಲೆ ಏನಾಗ್ತದೆ? ಪ್ರಸಾರ. ಪ್ರಸಾರ ಆಗ್ತದೆ. ಅವಾಗ ವಾಯುಮಂಡಲದ ಮೇಲೆ ಅದು ಚಾರ್ಜ್ ಆಗತ್ತೆ. ಆ ವಾಯುವಿನಲ್ಲಿ ಯಾವ್ಯಾವ ಆತ್ಮಗಳು ಬರ್ತಾರೋ ಅವರಿಗೆಲ್ಲ ಅದು ಅನುಭವ ಆಗುತ್ತೆ. ಈಗ ನಿಮ್ಮ ಪಾತ್ರೆಯಲ್ಲಿ 63 ಜನ್ಮದ್ದು ಏನ್ ಮಾಡೋದಂಥದ್ದು? ಸೆಗಣಿ, ವಾಸನೆ, ದುರ್ನಾತ, ಮಜ್ಜಿಗೆ, ಸಾಂಬಾರು, ತರಕಾರಿ ಎಲ್ಲ ಇಟ್ಬಿಟ್ಟು ಏನ್ ಮಾಡೋದು? ಒಲೆಯನ್ನು ಆನ್ ಮಾಡೋದು. ಆವಾಗ ಮನೇಲಿರೋ ಎಲ್ಲರಿಗೂ ಕೂಡ ಗಮ್ಮಂತ ಸುವಾಸನೆ ಬರ್ತಾ ಇರ್ತದೆ. ಇಲ್ಲ. ಆ ಇಲ್ಲ, ಇಲ್ಲ. ಒಳ್ಳೆ ಎಕ್ಸಾಂಪಲ್ ಅಂದ್ರೆ ಸಿಲಿಂಡರ್ ಗ್ಯಾಸ್ ನ ಆನ್ ಮಾಡ್ಬಿಟ್ರೆ ಹಾ ಅದ್ರದ್ದು ಬೇಗ ಹರಡುತ್ತಲ್ಲ ವಾಯುಮಂಡಲದಲ್ಲಿ. ಏನಾಗ್ತದೆ? ಸಿಲಿಂಡರ್ ಸಿಲಿಂಡರ್ ಗ್ಯಾಸ್ ವಾಸನೆ. ಹಾ ಹಾ ಸರಿ.
ಅಲ್ಲಿ ಗ್ಯಾಸ್ ಮಾತ್ರ Regul- ಇರ್ತದಲ್ವಾ, ನಮ್ಗೆ ಏನಾಗ್ಬೇಕು ಅಂತಂದ್ರೆ ಅದು ಬಿಸಿ ಆಗ್ಬಿಟ್ಟು ಏನಾಗ್ತದೆ, ಪಾತ್ರೆ ಒಳಗಡೆ ಅಡಿಗೆ ರೆಡಿಯಾಗಿ ಅಡಿಗೆಯಿಂದ ಆ ಬಿಸಿ ಏನಾಗ್ಬೇಕು, ವಾಯುಮಂಡಲದಲ್ಲಿ ಬಂದು ಬೇರೆಯವ್ರಿಗೆ ಏನಾಗ್ಬೇಕು, ಗಮ್ ಅಂತ ಬರ್ಬೇಕು ವಾಸನೆ. ಅಲ್ವಾ. ಕೆಲವೊಂದ್ಸಲ ಏನಾಗ್ತದೆ, ಕೆಲವರು ಪಾಯಸ ತಿಂದೇ ಇರ್ಬೋದು, ಶುಗರ್ ಇದೆ ಅಂತ, ಅದ್ರ ವಾಸನೆ ಮಾತ್ರ ಅವ್ರಿಗೆ ಏನಾಗ್ತಾ ಇರ್ತದೆ ಹೋಗ್ತಾ ಇರುತ್ತೆ. ಅಲ್ವಾ. ಪಾಯಸ ಕೆಲವರು ತಿಂದಾಗ ಇದಕ್ಕೆ ಸ್ವೀಟ್ ಜಾಸ್ತಿ ಆಯ್ತ್ರಿ, ಇದು ಇನ್ನೊಂದು ಐತೆ ಅಂತ ಹೇಳ್ತಾರೆ, ಅದೇ ವಾಸನೆ ಬಂದಾಗ ಅಪೋಸಿಷನ್ ವಾಸನೆ ಇಲ್ವಲ್ಲ. ಹಾಗಿದ್ರೆ ಆತ್ಮೇರೆ, ನಾನು ಮಾಡುವಂತ ಸಂಕಲ್ಪ, ನಾನು ಮಾಡುವಂತ ಕರ್ಮದ ಫಲನೂ ಕೂಡ ವಾಯುಮಂಡಲದ ಮೇಲೆ ಪ್ರಭಾವ ಬೀರುತ್ತೆ. ಬೀಳುತ್ತೆ. ಎಷ್ಟೋ ಜನ ಹೇಳ್ತಾರೆ, ನೀವು ಯೋಗ ಮಾಡಿದಾಗ ನಮಗೂ ಕೂಡ ಆ ವೈಬ್ರೇಷನ್ ಅನುಭವ ಆಯ್ತು. ಆಗತ್ತೆ. ಆಗುತ್ತೆ. ನಮ್ಮಿಂದ ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ಇರ್ತಾರೆ, ಆದ್ರೆ ಆಗ್ತದೆ. ಮಾಧ್ಯಮ ಯಾವುದು? ಗಾಳಿ, ವಾಯು. ವಾಯು. ವಾಯುಮಂಡಲ. ಅಷ್ಟು ದೂರದಲ್ಲಿ ಆಗ್ಬೇಕು ಅಂತಂದ್ರೆ ಅಷ್ಟು ಚೆನ್ನಾಗಿ ಆ ಪಾತ್ರೆ ಏನಾಗಬೇಕು, ಬಿಸಿ ಆಗ್ಬೇಕು ಅಂದ್ರೆ ಅಷ್ಟು ಹೆಚ್ಚಿಗೆ ಹೊತ್ತು ಬೆಂಕಿ ಜೊತೆಗೆ ಇರ್ಬೇಕೋ ಬೇಡವೋ? ಬೇಕು. ಇರ್ಬೇಕು. ಹಾಗಿದ್ರೆ ಪಾತ್ರೆಯಲ್ಲಿ ಏನಿರ್ಬೇಕಾಗಿದ್ರೆ ಬಿಸಿ ಇರ್ಬೇಕು. ಇರಬೇಕು ತಾನೆ. ಓಕೆ, ಈಗ ಯೋಗೇಶ್ ಅಣ್ಣನಿಗೆ ನೀವೇನ್ ಮಾಡ್ತೀರಿ, ಪಾಯಸ ಬಡಿಸ್ತೀರಾ, ಏನ್ ಮಾಡ್ತೀರಿ, ಪಾಯಸ ಬಿಡಿಸ್ತೀವಿ. ಅಥವಾ ಒಲೆ ಮೇಲೆ ಇಟ್ಟಿದ್ದೀರಾ. ಯಾವ್ದು ಅಂತಂದ್ರೆ ಪಾಯಸ ಮಾಡ್ಬಿಟ್ಟು 3 ದಿನ ಆಗಿದೆ. ಏನಾಗಿದೆ? 3 ದಿನ ಆಗಿದೆ. 3 ದಿನ. ಅದು ಫ್ರಿಜ್ ಅಲ್ಲೂ ಇಟ್ಟಿಲ್ಲ, ಬಿಸಿನೂ ಮಾಡಿಲ್ಲ. 3 ದಿನ ಆದ್ಮೇಲೆ ಯೋಗೇಶ್ ಅಣ್ಣ ಬಂದಿರ ಅಂತ ಪಾತ್ರೆ ಮೇಲೆ ಇಟ್ಬಿಟ್ಟು ಬಿಸಿ ಮಾಡ್ತೀರಾ. ಆವಾಗ ಪಕ್ಕದಲ್ಲಿ ಕ್ಲಾಸ್ ಮಾಡ್ತಾ ಇರುವಂತ ಯೋಗೇಶ್ ಅಣ್ಣಿಗೆ ಯಾವ ವಾಸನೆ ಬರ್ತಾ ಇರ್ತದೆ? ದುರ್ಗಂಧ ಆ ಅಣ್ಣ ದುರ್ಗಂಧ. ಕೆಟ್ಟೋಗಿರುತ್ತಲ್ಲ, ಬಿಸಿನೂ ಮಾಡಿರಲ್ಲ, ಫ್ರಿಜ್ ಅಲ್ಲಿ ಇಟ್ಟಿರ್ತೀವಿ. ಹಾ, ಅದೇ ವಾಸನೆ ಬರ್ತದೆ ತಾನೆ. ಹಾಗೆ ಹಾಗೇನೆ ನಿಮ್ಮ ಮನಸ್ಸಲ್ಲೂ ಕೂಡ ಅವ್ರ ಜೊತೆ ಜಗಳ ಮಾಡಿದ್ದು, ಇವ್ರ ಜೊತೆ ಜಗಳ ಮಾಡಿದ್ದು, ಪತಿ ಜೊತೆ ಜಗಳ ಮಾಡಿದ್ದು, ಸೆಂಟ್ರಲ್ ಟೀಚರ್ ಜೊತೆ ಜಗಳ ಮಾಡಿದ್ದು, ಅದನ್ನ ಇಟ್ಕೊಂಡ್ಬಿಟ್ಟು ಯೋಗ 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 ಮಾಡ್ದಲ್ಲಿ ವಾಯುಮಂಡಲದಲ್ಲಿ ಏನ್ ಬರ್ತದೆ? ಅದೇ ಅದೇ vibration. ಹಾಗಿದ್ರೆ ಸೇವೆ ಆಯ್ತು, ಅಥವಾ ಸೇವೆ ಹಾಳು ಮಾಡ್ಲಿಕ್ಕೆ ನೀವು ನಿಮಿತ್ತರಾದ್ರು? ಸೇವೆ ಹಾಳು ಸೇವೆ ಮಾಡ್ಲಿಕ್ಕೆ. ಹಾಳ್ ಮಾಡೋದಕ್ಕೆ ನಿಮಿತ್ತರಾದ್ರು. ಈಗ ಪ್ರಪಂಚದಲ್ಲಿ ಸೇವೆ ಮಾಡೋರು ಜಾಸ್ತಿ ಆಗಿದಾರೋ, ಹಾಳು ಮಾಡೋರು ಜಾಸ್ತಿ ಹಾಳು ಆಗಿದಾರೋ? ಮಾಡೋರು ಜಾಸ್ತಿ ಆಗಿದ್ದಾರೆ. ನೀವೇನ್ ಮಾಡ್ತೀರಿ ಚೆಕ್ ಮಾಡ್ಕೊಳ್ಳಿ. ಉಳ್ದವ್ರ ಕತೆ ಜಾಸ್ತಿ. ಬೇಡ, ನೀವೇನ್ ಮಾಡ್ತಾ ಇದ್ದೀರಿ? ನಿಮ್ಮ ಮನಸ್ಸನ್ನ ಒಲೆ ಮೇಲೆ ಇಡಬೇಕಾಗಿದ್ದಿದ್ರೆ ಆ ಪಾತ್ರೆಯಲ್ಲಿ ಏನಿದೆ ಹೇಳೋದೇನ್ ಮಾಡ್ಬೇಕು? ಚೆಕ್ ಮಾಡಿ. ಹಾಗಿದ್ರೆ ಚೆಕ್ ಮಾಡ್ಕೋಬೇಕು. ವಾಯುಮಂಡಲ ಚೆನ್ನಾಗಿ ಪಾಸಿಟಿವ್ ಆಗ್ಬೇಕು ಅಂದ್ರೆ ಏನಿರ್ಬೇಕು? ಶ್ರೇಷ್ಠ ಸಂಕಲ್ಪ. ವಾಯು ಬರೀ ಸಂಕಲ್ಪ ಇದ್ರೆ ಆಗೋದಿಲ್ಲ. ನಾನು ಪಾಯಸ ಮಾಡ್ಬೇಕು, ವಾಯು ಪಾಯಸ ಬರೀ ಮಾಡ್ಬೇಕು, ಬಾಯಲ್ಲಿ ಇಡ್ತಾ ಹೋಗಿ ಮಾಡ್ಬೇಕು, ಏನ್ ಮಾಡ್ಬೇಕು? ಮಾಡ್ಬೇಕು. ಆವಾಗ ಆ ಪಾತ್ರೆಯಲ್ಲಿ, ಆ ಸಂಸ್ಕಾರದಲ್ಲಿ ಭಗವಂತನ ಸಪ್ತ ಗುಣಗಳ ಬಿಟ್ಟರೆ ಬೇರೆ ಏನು? ಶುದ್ಧವಾದ ಪಾತ್ರೆ, ಸಪ್ತ ಗುಣಗಳು ಮಾತ್ರ, ಭಗವಂತ ಜೊತೆಗೆ ಯೋಗ. ಇಷ್ಟು ಮಾಡಿದ್ದಿದ್ರೆ ಆವಾಗ ಏನಾಗತ್ತೆ, ಆ ವಾತಾವರಣದಿಂದ, ವಾಯುಮಂಡಲದಿಂದ ಏನಾಗ್ತದೆ? ಈಶ್ವರಿ ಸೇವೆ ಆಗ್ತದೆ. ಮೊದಲು ವಾಯುಮಂಡಲ ಚೇಂಜ್ ಆಗ್ಬೇಕು, ಆಮೇಲೆ ವಾತಾವರಣ ಏನಾಗ್ತದೆ? ಚೇಂಜ್. ಚೇಂಜ್. ಫಸ್ಟ್ ಒಳಗಡೆ ಹೋಗ್ಬೇಕಾದ ಅಗರಬತ್ತಿ ವಾಸನೆ ಬರ್ತಾ ಇರ್ತದೆ. ಪಾಯಸ ಮಾಡ್ತಾ 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 ಹೋದಾಗ ಅಗರಬತ್ತಿ ವಾಸನೆ ಹೋಗ್ಬಿಡ್ತದೆ. ಯಾವ ವಾಸನೆ ಬರ್ತಾ ಇರ್ತದೆ? ಪಾಯಸದ ವಾಸನೆ. ಸರಿ, ಪಾಯಸ ರೆಡಿ ಆಯ್ತು, ಬೆಂಕಿ ಆಫ್ ಮಾಡ್ಬಿಟ್ರಿ, ಮತ್ತೆ ಯಾವ ವಾಸನೆ ಬರ್ತದ ಅವಾಗ? ಮತ್ತೆ ಅಗರಬತ್ತಿದೆ ಬಂದ್ಬಿಡ್ತದಲ್ವಾ? ಹೌದು. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಡೇನಲ್ಲಿ, ದಿನದಲ್ಲಿ, ಎಚ್ಚರಾವಸ್ಥೆಯಲ್ಲಿ ಎಷ್ಟು ಸಮಯ ವಿಶ್ವದೆಲ್ಲೆಗಳಿಗೆ ಭಗವಂತನ ಅಗರಬತ್ತಿ ರೂಪದ, ದೇವಸ್ಥಾನದಲ್ಲಿ ಅಗರಬತ್ತಿ ಹಚ್ತಾರಲ್ಲ ಮೂರ್ತಿ ಎದುರುಗಡೆಗೆ, ಆ ರೀತಿ ನೀವು ವಿಶ್ವಕ್ಕೆ ಭಗವಂತನ ಶಕ್ತಿಯನ್ನ ಪ್ರಸರಣ ಮಾಡ್ತಾ ಇದ್ದೀರಾ. ಆ ಮೂಲಕ ವಾತಾವರಣ, ವಾಯುಮಂಡಲವನ್ನು ನಿರ್ಮಾಣ ಮಾಡ್ತಿದ್ದೀರಾ ಅಂತ ನೀವೇನ್ ಮಾಡ್ಬೇಕು? ಚೆಕ್ ಮಾಡ್ಕೊಳ್ಳಿ. ಆ ಮೂಲಕ ವಿಶ್ವ ಪರಿವರ್ತನೆ ವರ್ತಮಾನ ಸಮಯದಲ್ಲಿ ಆಗ್ಬೇಕಾಗ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ತೀವ್ರ ಪುರುಷಾರ್ಥ. ಮಕ್ಕಳೇ, ನೀವು ಎಷ್ಟು ಜನರಿಗೆ ಊಟ ಬಡಿಸ್ಬೇಕು? ಬಹಳ ಜನ ಕೊಡಿಸ್ಬೇಕಣ್ಣ. ಆ ಇಡೀ ವಿಶ್ವಕ್ಕೆ ಬಡಿ. ಬಹಳ ಜನ ಕೊಡಿಸ್ಬೇಕು. ಅಂದ್ರೆ ಪಾತ್ರೆ ಎಷ್ಟು ದೊಡ್ಡದಿರ್ಬೇಕು? ಬಹಳ ಪಾತ್ರೆ ದೊಡ್ಡದು. ದೊಡ್ಡದಿರ್ಬೇಕು. ಬೆಂಕಿ ಎಷ್ಟು ದೊಡ್ಡದಿರ್ಬೇಕು? ಅದನ್ನು ದೊಡ್ಡದಿರ್ಬೇಕಂದ್ರೆ. ಅಲ್ವಾ? ಇಷ್ಟು ದೊಡ್ಡ ಪಾತ್ರೆ ಇಟ್ಬಿಟ್ಟು ಊಟಕ್ಕಂತ ಕರೆದು ಬಿಟ್ಟು ಸಣ್ಣ ಬೆಂಕಿ ಮಾಡಿ ಇಟ್ಬಿಟ್ಟು ಅವಾಗ ಆನ್ ಆಫ್ ಮಾಡ್ಕೊಂಡು ಆ ಪಾತ್ರೆ ತೊಳಿದೇನೆ ಒಯ್ದ್ಬಿಟ್ಟು ಅಲ್ಲಿಟ್ಟು ಕೊಳಕು ಕೆಸರಿಟ್ರೆ ವಿಶ್ವ ಪರಿವರ್ತನೆ ಆಗತ್ತೋ ಆಗಲ್ವೋ? ಆಗಲ್ಲ, ಆಗಲ್ಲ. ಅರ್ಥ ಆಗ್ತಿದ್ಯಾ ಎಲ್ಲಿ ತಪ್ತಾ ಇದ್ದೀವಿ ಅಂತ? ಹ್ಮ್. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಪಾತ್ರೆ ಅಂತಂದ್ರೆ ಮನ ಬುದ್ಧಿ ಇಡುವಂತ ಸಾಧನ. ಏನಾಗಿರ್ಬೇಕು ಅವಾಗ? ಕ್ಲೀನ್ ಆಗಿರ್ಬೇಕು. ಅದ್ರಲ್ಲಿ ಏನು ಅಡಿಗೆ ಆಗ್ಬೇಕು ಅಂತ ಭಗವಂತ ಡಿಸೈಡ್ ಮಾಡ್ಬೇಕು. ಇವತ್ತಿನ ದಿನದಲ್ಲಿ ನಿಮ್ಮ ಮನೇಲಿ ಮದುವೆ ಇದ್ರೆ ನೀವು ಅಡಿಗೆ ಮಾಡ್ತಿರೋ ಅಥವಾ ಅಡಿಗೆ ಮಾಡುವಂತ ಭಟ್ರಿಗೆ ಕಾಂಟ್ರಾಕ್ಟ್ ಕೊಡ್ತಿರೋ? ಕಾಂಟ್ರಾಕ್ಟ್ ಪತ್ರಿಕೆ. ಕೊಡ್ತೀವಿ.
ಅಲ್ವಾ? ಹಾಗೆ ವಿಶ್ವ ಕಲ್ಯಾಣದ ಕಾಂಟ್ರಾಕ್ಟ್ ತಗೊಳ್ಳಿಕ್ಕೆ ಯಾರು ರೆಡಿ ಇದ್ದಾರೆ? ನಾವು ಬಾಬಾ ಮಕ್ಕಳು. ಬಾಬಾನೆ. ನೀವೇ ಮಾಡ್ತಿರೋ ಬಾಬಾನೇ ಕೊಡ್ತೀರೋ ಕಾಂಟ್ರಾಕ್ಟ್? ಇಲ್ಲ ಬಾಬಾ. ನಾವು ಕೊಡ್ಬೇಕಣ್ಣಾರೆ. ನೀವೇ ಅಡಿಗೆ ಮಾಡ್ತಿರೋ ಅವ್ರ ಮೂಲಕ ಕೊಡಿಸ್ತಿರೋ? ಅವ್ರ ಮೂಲಕ ಕೊಡುತ್ತೆ. ಯಾಕಂತಂದ್ರೆ ನೀವು ಕೊಡೋದನ್ನ ತಿಂದು 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 ಜನರಿಗೆ ಬೇಜಾರಾಗ್ಬಿಟ್ಟಿದೆ. ಅವ್ರಿಗೆ ಸ್ಪೆಷಲ್ ಬಾಬಾ ಮೂಲಕ. ಅಲ್ವಾ? ಅದಕ್ಕಾಗಿ ಆದ್ರೆ ಅವ್ರು ಅಡಿಗೆ ಮಾಡೋದು ಎಲ್ಲಿ ಬಂದ್ಬಿಟ್ಟು ಮಾಡ್ತಾರೆ ಕಾಂಟ್ರಾಕ್ಟರು? ಪರಮಧಾಮದಲ್ಲಿ. ನಿಮ್ ಮನೆಗ್ ಬಂದ್ಬಿಟ್ಟು ತಾನೇ ಮಾಡ್ತಾರೆ. ನಿಮ್ಮ ಹೌದು. ಮನೆ ತಾನೆ ನಮ್ಮ ಮದ್ವೆ ಮೂಲಕ. ನಿಮ್ಮ ಮನೆಯಲ್ಲಿ, ಕಾರ್ಯಕ್ರಮ ನಿಮ್ಮ ಮನೆಯಲ್ಲಿ ಅಲ್ವಾ? ನಿಮ್ಮ ಸಂಬಂಧಿಕರು ಅವ್ರಿಗೆ ಊಟ ಕೊಡ್ಬೇಕು. ಆದ್ರೆ ಅಡಿಗೆ ಮಾಡೋದು ಮಾತ್ರ ಯಾರು? ಭಟ್ರು. ಭಟ್ರು ಐಟಮ್ ತರೋದು ಯಾರು? ಅವ್ರು. ನಾವು. ಭಟ್ರು ಅವರೇ ತರಬೇಕು. ಇವಾಗಿನ ಹೌದು. ಕಾಂಟ್ರಾಕ್ಟ್ ಅಲ್ಲಿ ಅವ್ರೇ. ಐಟಮ್ ತರೋದು ಅವರೇ, ಅಡಿಗೆ ಮಾಡೋದು ಅವರೇ, ಬಡಿಸೋದು ದುಡ್ಡು ಅವರೇ. ಫಂಕ್ಷನ್ ಮಾತ್ರ ಹ್ಮ್. ಯಾರ್ದು? ನಮ್ದು. ನಮ್ದು. ಈಗ ಮಾಡ್ತಾರೆ. ನಾನು ದೊಡ್ಡದಾದಂತ ಕಾಂಟ್ರಾಕ್ಟ್ ತಗೊಳ್ಳಿಕ್ಕೆ ರೆಡಿ ಇದ್ದೇನೆ, ಕೊಡ್ಲಿಕ್ಕೆ ರೆಡಿ ಇದ್ದೀರಾ? ರೆಡಿ ಇದೀವಿ. ಆವಾಗ ಆ ಅಡಿಗೆ ನಿಮ್ಗೂ ಮಾತ್ರ ಸಿಗ್ತದೋ ಅವ್ರಿಗೂ ಸಿಗ್ತದೋ? ಅವ್ರಿಗೂ ಸಿಗುತ್ತೆ. ಎಲ್ಲರಿಗುವೆ. ಎಲ್ಲರಿಗೂ ಎಲ್ರಿಗೂ ಸಿಗ್ತದೆ. ಸಿಗುತ್ತೆ. ಅದಕ್ಕಾಗಿ ಈ ರೀತಿ ಮನ್ಸಾ ಸೇವೆಯನ್ನು ಮಾಡಿದಾಗ ಮೊದಲು ನಿಮಗೆ ಸಪ್ತಗುಣದ ಅನುಭವ ಆಗ್ಬೇಕು. ಆಗ್ಬೇಕು. ನಿಮಗೇ ಆಗ್ಲಿಲ್ಲ ಅಂತಂದ್ರೆ ಏನರ್ಥ? ಪಾತ್ರೆಗೆ ಅವ್ರಿಗೂ ಪಾಯಸ ಆಗೋದಿಲ್ಲ. ವಾಸನೆ ಬರ್ತಾ ಇಲ್ಲ ಅಂತಂದ್ರೆ ವಾಯುಮಂಡಲಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಅಂದ್ರೆ ಅಷ್ಟು ನಿರಂತರವಾಗಿ ಬೆಂಕಿಯ ಜೊತೆಲಿ ಇದ್ದಾಗ ಮಾತ್ರ ವಾಯುಮಂಡಲ ರೆಡಿ ಆಗ್ಲಿಕ್ಕೆ ಸಾಧ್ಯ. ಪಾತ್ರೆಯಲ್ಲಿ ಐಟಮ್ ಹಾಕಿದ ತಕ್ಷಣದಲ್ಲಿ ವಾಯುಮಂಡಲ ರೆಡಿ ಆಗೋದಿಲ್ಲ. ಆಗೋದಿಲ್ಲ. ಅದು ಇಷ್ಟೆಷ್ಟು ದೂರದವರೆಗೆ ಹೋಗ್ಬೇಕಲ್ವಾ? ಎಲ್ಲೋ ಒಂದ್ ಕಡೆ ಬೇಕರಿ ಇದ್ರೆ ದೂರದಿಂದಾನೆ ಸ್ಮೆಲ್ ಬರ್ತದಲ್ವಾ? ಇಲ್ಲ ದೊಡ್ಡದಾಗಿ ಬೆಂಕಿ ಇದ್ರೆ ದೂರದಿಂದ ಹೊಗೆ ಕಾಣುತ್ತಲ್ವಾ? ಹಾಗೆ ನೀವು ಪರಮಧಾಮದಲ್ಲಿ ಮಾಡಿರುವಂತ ಯೋಗದ ಪ್ರಭಾವ ಎಲ್ಲಿ ಬರ್ಬೇಕಂತೆ? ವಾಯುಮಂಡಲದಲ್ಲಿ ಬರುತ್ತೆ. ಪೂರ್ತಿ ವಿಶ್ವಕ್ಕೆ ಹರಡಬೇಕು ಅಂದ್ರೆ ಎಷ್ಟು ಕಂಟಿನ್ಯೂಯಸ್ ಆಗಿ ನೀವು ಬಾಬಾ ಜೊತೆಗೆ ತೀವ್ರವಾಗಿ ಇರಬೇಕು ಅನ್ನೋದನ್ನ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ತೀವಿ. ಚೆಕ್ ಮಾಡ್ಕೊಳ್ಳಿ. ಅದರ ಅನುಸಾರ ಸಾಧನೆಯನ್ನ ಮಾಡಿ. ಓಕೆ? ಓಂ ಶಾಂತಿ. ಓಕೆ. ಹ್ಮ್.